आसुर संपद्युक्तानां असुराणां आसुर संपद्युक्तानां अभिप्रायः ईदृशः इदमद्य मया लब्धम् इदं प्राप्स्ये मनोरथम् इदमद्यमया लब्धम् इमं प्राप्स्ये मनोरथम् इदमस्ति इदमपि मे भविष्यति पुनर्थनम् इदमस्ति इदमपि मे भविष्यति पुनर्थनम् असो मया हतः शत्रुर्हनिष्ये चापरानपि असो मया हतः शत्रुर्हनिष्ये चापरानपि ईश्वरोऽहमहं भोगी सिद्धोऽहं बलवान् सुखी ईश्वरोऽहं भोगी सिद्धोऽहं बलवान् सुखी आढ्योऽभिजनवानस्मि कोऽन्योऽस्ति सदृशो मया आढ्योऽभिजनवानस्मि कोऽन्योऽस्ति सदृशो मया यक्ष्ये दास्यामि मोदिष्ये इत्यज्ञानविमोहिताः यक्षे दास्यामि मोदिष्ये इत्यज्ञानविमोहिताः चित्तविभ्रान्ता मोहजालसमावृताः अनेकचित्तविभ्रान्ता मोहजालसमावृताः असक्ताः कामभोगेषु पतन्ति नरके अशुचौ असक्ताः कामभोगेषु पतन्ति नरके शुचौ इदमद्य मया लब्धमिमं प्राप्स्ये मनोरथम् इदमस्ति इदमपि मे भविष्यति पुनर्थनम् असो मया हतः शत्रुर्हनिष्ये चापरानपि ईश्वरोऽहमहं भोगी सिद्धोऽहं बलवान् सुखी आढ्योऽभिजनवानस्मि सदृशो मया यक्षे दास्यामि मोदिष्य इत्यज्ञानविमोहिताः अनेकचित्तविभ्रान्ता मोहजालसमावृताः प्रदत्ताः कामभोगेषु येषु ಆ ಅಸುರರ ಜನರ ಸ್ವಭಾವ ಏನ್ ಗೊತ್ತಾ? ಇವತ್ತು ಅಲ್ಲಿ ಹೋಗಿದ್ದೆ, 2,000 ರೂಪಾಯಿ ಕೊಟ್ಟರು, 3,000 ರೂಪಾಯಿ ಕೊಟ್ಟರು, ಇದ ಮಧ್ಯ ಮಯಾಲ ಹೇಳ್ತು 3,000 ರೂಪಾಯಿ ಆಗ್ತಿದ್ದೆ ಅಂತ. ಇದೇ ಮಸ್ತಿ, ಇಷ್ಟಿದೆ ಬೈಕ್ ತಗೋಬೋದಾ? ಆಗತ್ತಾ? ಅದನ್ನ ಎಷ್ಟು ಬೇಕು? EMI ಕಟ್ಟಿದ್ರೆ ಆಗತ್ತಾ ಬೈಕ್ ಅಂತ? ಇದೇ ಮಸ್ತಿ. ಇದಮ್ಮಪ್ಪಿ ಮೇ ಭವಿಷ್ಯ ಇನ್ನೂ ಅಲ್ಲ ಕೊಟ್ರೆ ಮುಂದೆ ದುಡ್ಡು ಸಿಗದೆ ಹೋದ ಸಿಗತ್ತಪ್ಪ, ಮುಂದೆ ಸಿಗತ್ತೆ ಅಂತ. ಪುನರ್ಧನ ಭವಿಷ್ಯದಲ್ಲಿ ಮುಂದೆ ನಾಳೆ ಅಂತ ಕಾರ್ಯಕ್ರಮ ನಾಡುದಂತಹದ್ದು ಅಲ್ಲಿ ಸಿಗತ್ತೆ, ಇಲ್ಲಿ ಹೋಗುತ್ತೆ, ಅಲ್ಲಿ ಹೋಮ, ಚಂಡಿ ಹೋಮ, ಅಲ್ಲಿ ಹೋಮ, ಶಾಂತಿ ಅಂತ ಇನ್ನು ಇವ್ರು ಲೌಕಿಕರು ಆ ಮನೆ ತಗೊಂಡೆ, ಆ ಜಮೀನ್ ತಗೊಂಡೆ, ಆ ಇದನ್ನ ತಗೊಂಡೆ, ಇದನ್ನ ತಗೊಂಡೆ, ಕಾರ್ ತಗೊಂಡೆ, ಇದನ್ನ ತಗೊಂಡೆ, ಅವ್ರಿಗೂ ಅದು ಎಲ್ಲರೂ ಯಾರ್ಯಾರು ಈ ಮೆಂಟಾಲಿಟಿ ಇದೆಯೋ ಅವರೆಲ್ಲ ಒಂದೇ ಗುಂಪಿಗೆ ಬರೀ ವೈದಿಕರು ಅಂತಲ್ಲ, ಈ ಮೆಂಟಾಲಿಟಿ ಇರೋರೆಲ್ಲ ಒಂದ್ ಜಾತಿ ಅಷ್ಟೇ. ಇಂಥ ಶತ್ರು ಇದ್ನಲ್ಲ ಅದೇದತ್ತ ಅವ್ನು ಕೊಂದ್ ಹಾಕ್ದೆ, ಇನ್ನು ಯಜ್ಞದತ್ತ ಅವನನ್ನು ಕೊಂದ್ ಹಾಕ್ತಿದ್ದೆ, ಮನುಷ್ಯ ಅಪರಾಧ ಒಬ್ಬನು ಧ್ಯಾಸ ಮಾಡ್ತಿದ್ನಲ್ಲ, ಇಷ್ಟು ಜನ ಕೂಡ ಹಾಕೊಂಡಿದ್ದೀನಿ, ಬಾಕಿನೂ ಕೂಡ ಹಾಕ್ತಿದ್ದ. ನಾನು ಈಶ್ವರ ಎಲ್ಲರಿಗೂ ಒಡೆಯನೇನೋ, ನನ್ ಮೇಲೆ ಯಾರು ಇಲ್ಲ, ನಾನ್ ಭೋಗಿ, ನಾನು ಬೇಕಾದ ಮಜಾ ಮಾಡೋನು, ಎಷ್ಟು ಮಜಾ ಮಾಡಿದ್ರು ಯಾರು ಕೇಳೋರಿಲ್ಲ, ಎಷ್ಟು ತಿಂತೀನಿ ಮಾಡ್ತೀನಿ, ಸಿದ್ಧ, ಏನ್ ಬೇಕಾದ್ರು ಎಲ್ಲದೂ ಇರ್ಲಿ, ಎಲ್ಲಾ ಕಾಲದಲ್ಲೂ ಆಷಾಢ ಶ್ರಾವಣ ಭಾದ್ರದ ಮಾಸದಲ್ಲಿ ಮಾವಿನ ಹಣ್ಣು ತರಿಸ್ತೇನೆ ನಾನು. ಶಿವರಾತ್ರಿ ಮಾವಿನ ಹಣ್ಣು ತರಿಸ್ತೀನಿ, ಆಗತ್ತೆ ನಮ್ಮ ಸಿದ್ಧ. ನಾನು ಎಲ್ಲರೂ ಯಾವ ದೇಶದ ಯಾವ ಮೂಲೆಯಲ್ಲೂ ತರಿಸ್ತೀನಿ, ಏನ್ ಗೊತ್ತು ತಿಂತೀನಿ, ಯಾವ ಬೇಕು ಕೊಂಡ್ಕೊಳ್ತೀನಿ. ಏನೇನು ಹೊಸ ಕಾರ್ ಬಂದು ಫಸ್ಟ್ ನಾನೇ ತಗೊಳ್ಳೋದು, ಹೊಸ ಮೊಬೈಲ್ ಬಂದು ನಾನು ತಗೊಳ್ಳೋದು, ಹೊಸದ್ ಏನ್ ಬಂದು ಫಸ್ಟ್ ನಾನು ತಗೊಳ್ಳೋದು. ಬಲವಾನ್ ನಾನ್ ಬಲಿಷ್ಠ, ನನಗೇನಾದ್ರು ಯಾರಾದ್ರು ಬಂದೆ ಶೂಟ್ ಮಾಡಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಕೇರ್ ಮಾಡೋದೇ ಇಲ್ಲ. ಸುಖಿ, ನಾನು ಬಹಳ ಖುಷಿಯಾಗಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಸುಖಿ ಅದಕ್ಕೆ ಸಿಗೋಲ್ಲ, ಸುಖಿ. ಆಢ್ಯ ಅಂದ್ರೆ ಇಭ್ಯಾಢ್ಯೋ ಜನಿ ಸ್ವಾಮಿ, ಕೋಟಿಗಟ್ಟೆ ದುಡ್ಡಿದೆ ಸ್ವಾಮಿ, ನಾನು 2 ಕೈ ಖರ್ಚು ಮಾಡಿ ಮುಗಿಸೋಕ್ಕಾಗಲ್ಲ ದುಡ್ಡನ್ನ, ಅಷ್ಟು ದುಡ್ಡಿದೆ. ಆಢ್ಯ. ಅಭಿಜನವ, ನನಗೆ ಚೀಫ್ ಮಿನಿಸ್ಟರ್ ಗೊತ್ತು, ಉಪ ಮಿನಿಸ್ಟರ್ ಗೊತ್ತು, ಪ್ರೈಮ್ ಮಿನಿಸ್ಟರ್ ಗೊತ್ತು, ಇವ್ರು ಗೊತ್ತು, ಇವ್ರು ಗೊತ್ತು, ನಂಗೆಲ್ಲ ದೊಡ್ಡ ರಾಜಕಾರಣಿಗಳು ನಮ್ಮ ಕಡೆ ಇಟ್ಕೊಂಡ್ಬಿಟ್ಟಿದೀನಿ. ಒಳ್ಳೊಳ್ಳೆ ವಂಶದವರು, ನಮ್ಮ ತಂದೆ ಅಜ್ಜ ಇಂಥವ್ರು, ನಮ್ಮ ಹೆಂಡತಿ ಕಡೆಯವರು ಅಂಥವ್ರು, ನಮ್ಮ ತಾಯಿ ಕಡೆಯವರು ಅಂಥವ್ರು ಅಂತ ಹೇಳಿ ಒಳ್ಳೆ ವಂಶವನ್ನು ಹೊಗಳ್ಕೊಳ್ತಾನೆ. ಅಷ್ಟೇ ಅಲ್ಲ, ಮಯಾ ಸದೃಶಃ ಕಃ ಅನ್ಯಾಸಿ, ನನಗೆ ಈಕ್ವಲ್ ಆದವ್ರು ಯಾರಿದ್ದಾರೆ ಈ ಪ್ರಪಂಚದಲ್ಲೇ? ನೋಬಡಿ. ಈ ಪ್ರಪಂಚದಲ್ಲಿ ನನಗೆ ಈಕ್ವಲ್ ಯಾರು ಇಲ್ಲ, ನಾನು ಅನ್ಬೀಟಬಲ್ಲು, ನಾನು ಎಲ್ಲಕ್ಕಿಂತ ಟಾಪ್ ಪೋಸ್ಟ್ ಅಲ್ಲಿ ಇದ್ದೀನಿ, ನಾನೇ ಎಲ್ಲರಿಗೂ ಸುಪೀರಿಯರ್, ಹೈಯೆಸ್ಟ್, ನನಗೆ ಸರಿಸಮಾನ ಜಗತ್ತಲ್ಲಿ ಯಾರೂ ಇಲ್ಲ. ಆ ಒಂದು ನೋಡ್ಕೊಳ್ತಾರೆ. ಅನೇಕ ಪ್ರಕಾರ ಚಿತ್ತದ ಭ್ರಾಂತಿನ ಕೂತ್ಕೊಂಡು ಹೆಂಗೆ ಗೊತ್ತೆ ಅವ್ರಿಗೆ, ಏನೇನೇನು ಯಾರ್ಯಾರು ಏನು ಒಳ್ಳೆದ್ಕೊಂಡು ನನ್ಗೆ ಗೊತ್ತಿದ್ದಾರೆ. ಮೋಹ ಅನ್ನುವಂಥ ಜಾಲನ ನೆಟ್ಟು ಅದರಿಂದ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅನೇಕ ಪ್ರಕಾರವಾಗಿ ಅವರು ಚಿತ್ತಭ್ರಾಂತಿಯಿಂದ ಕೂಡಿಕೊಂಡು ಮೋಹವೆಂಬ ನೆಟ್ಟು ಸಿಕ್ಕೊಂಡು ಕಾಮಭೋಗ, ಬರೀ ಕಾಮವನ್ನು ಅನುಭವಿಸೋದೆ ಅವ್ರ ಸರ್ವಸ್ವ.
ಚೆನ್ನಾಗಿ ಮಜಾ ಮಾಡು, ಕುಡಿ, ಹೆಂಡ ಕುಡಿ, ಹುಡುಗಿ ಮಲ್ಕೋ, ಚೆನ್ನಾಗಿ ತಿನ್ನು, ಚೆನ್ನಾಗಿ ಮಲ್ಕೋ, ಚೆನ್ನಾಗಿ ಮಾಡು. ಏನು ಹೀಗೆ ಇರ್ತಾ ಶುಚಿಯಾದ ಕುಂಭಿಪಾಕ, ಹಸಿಪತ್ರ, ಆ ಸಪ್ತವ ರೌರವ, ಮಹಾರೌರವ, ಹಸಿಪತ್ರ, ಕುಂಭಿಪಾಕ ಅಂತ ಹೇಳಿ ನರಕದಲ್ಲಿ 7 ತರಹ ನರಕ ಇದೆ ಅಂತೆ. ಆ ನರಕದಲ್ಲಿ ಹೋಗಿ ಬೀಳ್ತಾರೆ ಅವರು. ಯಾರೋ ಈ ಆಸುರ ಸಂಪತ್ತಿನ ಕೂಡ್ಕೊಂಡಂತಹ ಜನರು ಅಶುಚವು ನರಕೆ ಪತಂತಿ, ಅಶುಚಿಯಾದ ಅಮೇಧ್ಯದ ಗುಂಡಿ, ಕೊಳಕಿನ ಗುಂಡಿ ಇರತಕ್ಕಂತಹ ನರಕಕ್ಕೆ ಹೋಗಿ ಬಿದ್ದುಬಿಡ್ತಾರೆ ಅವರು. ಇದಂ ದ್ರವ್ಯಂ ಅದ್ಯ ಮಯ ಇದಾನೀಂ ಮಯಾ ಲಬ್ಧಂ. ಈ ದುಡ್ಡು ಇವತ್ತು ಹೋಗಿದೆ ಸರ್, 3,000 ಕೊಟ್ರು, 2,000 ಕೊಟ್ರು ಅಂತ ಹೇಳಿ ಇವತ್ತು ಈ ದುಡ್ಡು ಸಿಕ್ತು. ಇದು ಬಿಸ್ನೆಸ್ ಮಾಡ್ದೆ, ಏನೋ ಒಂದು ಆ ನಿಫ್ಟಿ ಇದಕ್ಕೆ ಹೊಡೆದೆ, ಆ ಶೇರ್ಗೆ ಆ ಕರೆಕ್ಟಾಗಿ ಜಂಪ್ ಆಯ್ತು. ಆಮೇಲೆ ಏನು ಒಂದು ಕಿಕ್ಕಿಗೆ 5,000 ಬಂತು ನಂಗೆ ಇದ್ದಾರೆ, 10,000 ಬಂತಿದ್ದೆ. ಅದು ಹೈಕ್ ಆಗ್ಬಿಡ್ತು, ಆ ಶೇರ್ ಹೈಕ್ ಆಗಿ ದುಡ್ಡು ಬಂತು. ಅದೇ ಜಮೀನ್ ತಗೊಂಡೆ, ಡಬ್ಬಲ್ ಆಗ್ಬಿಡ್ತು. ಹಿಂಗೆ 1 ವರ್ಷಕ್ಕೆ ಡಬ್ಬಲ್ ಆಗ್ಬಿಡ್ತು. ವ್ಯಾಪಾರ ಅಡಿಕೆ ವ್ಯಾಪಾರ ಮಾಡಿದೆ, ಇಷ್ಟು ಬಂದ್ಬಿಡ್ತು. ಈಗ ಮಾಡಿದ್ರೆ ದುಡ್ಡು ಬಂದು ಹೆಮ್ಮೆ ಪಡ್ಕೊಳ್ತಾ ಇರ್ತಾರೆ. ಅದು ಹಿಂದೆ ಪುಣ್ಯ ಇರುತ್ತೆ, ಪುಣ್ಯ ನಿಮಿತ್ತ ಬರುತ್ತೆ ನಮ್ಗನ್ಸಲ್ಲ. ನಾನು ನಾನಾಗಿದ್ದಕ್ಕೆ ಇದನ್ನ ಮಾಡಿ ಗೊತ್ತಾ, ಇದು ಯಾರಿಗೂ ನನ್ನಂತ ಬುದ್ಧಿವಂತನಿಗೆ ಇದೆಲ್ಲ ಆಗೋದು ಅಂತ. ತಾನೆಲ್ಲ ತಿಳ್ಕೊಂಡ್ರೆ ಯಾರು ನಂಗೆ ಮೋಸ ಮಾಡಿದೆ ಅದೇ ಮಾಡಿ ಬಿಡ ಹೊಡಿ ಅಂತ ತಂದೆ ತಪ್ಪಾದ್ರು ಒಪ್ಕೊಳ್ಳ. ಇವತ್ತು ನಾನು ಇಷ್ಟನ್ನ ಜೈನ್ ಮಾಡಿದೆ, ಗಳಿಸಿದೆ, ಇಷ್ಟನ್ನು ಕೂಡ ಹಾಕೊಂಡೆ. ಇದಂ ಅನ್ಯ ಪ್ರಾಪ್ಸ್ಯೆ ಮನೋರಥಂ ಮನಸ್ಸು ಸೃಷ್ಟಿಕರಂ. ಇದಂ ಅನ್ಯತೆ ಪ್ರಾಪ್ಸ್ಯೆ ಮನೋರಥಂ ಇನ್ನೊಂದಿದೆ ಬಹಳ ಮನಸ್ಸು ಖುಷಿ ಕೊಡುವಂಥದ್ದು, ಅದನ್ನು ಹೊಡ್ಕೊಳ್ತೀನಿ ಬಿಡಲ್ಲ. ಯಾರು ಇದಕ್ಕೆ ಅಡ್ಗಾಲ ಹಾಕಿದ್ರು ಕೈ ಕಡ್ದು ಬಿಡ್ತೀನಿ ಅವ್ರನ್ನ. ಏನ್ ಮಾಡುದು ಹೆಸರು ಬಿಡಲ್ಲ, ಏನ್ ಬೇಕಾದ್ರು ಮಾಡ್ತೀನಿ ನಾನು ಅಂತ ಹೇಳಿ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವ ಇನ್ನೊಂದು ವಸ್ತುವೋ, ಇನ್ನೊಂದು ವ್ಯಕ್ತಿಯೋ, ಇನ್ನೊಂದು ಮನೇನೋ, ಇಲ್ಲೊಂದು ಭೋಗ ವಸ್ತುವೋ ನಾನು ತಗೊಳ್ತೀನಿ, ನಾನು ಮಾಡ್ಕೋತೀನಿ. ಇದಂಚ ಅಷ್ಟೇ. ಒಂದು 50 ಎಕರೆ ತೋಟ, ಒಂದು 200 ಎಕರೆ ಗದ್ದೆ, ಒಂದು 500 ಎಕರೆ ಹೊಲ, ಒಂದು 8-10 ಮನೆ, ಒಂದು 15 ಫಾರ್ಚುನರ್ 4, ಆಡಿ 2, ಇನೋವಾ 4, ಇದೆಲ್ಲ ಕಾರ್ ಇದೆ. ಇನ್ನೊಂದು 10 ಮಾಡ್ಕೊಳ್ತೀನಿ. ಅಬ್ಬಾ ಮಾಡ್ಕೋ. ಇದಮಪಿ ಮೇ ಭವಿಷ್ಯತಿ, ಇದಮಪಿ ಮೇ ಭವಿಷ್ಯತಿ ಆಗಾಮಿ ಸಂವತ್ಸರೆ ಪುನರ್ಧನಂ. ಆಗಾಮಿ ಸಂವತ್ಸರೆ ಪುನರ್ಧನಂ. ದಿನ ಅದು ಪಾಸ್ಬುಕ್ ನೋಡ್ತಾ ಇರ್ತಾನೆ, ಎಂಟ್ರಿಗಳು ಎಷ್ಟಾಯ್ತು, ಯಾವ್ಯಾವ್ದು ಮೆಚ್ಯೂರ್ ಆಗುತ್ತೆ, ಎಷ್ಟೆಷ್ಟೋ ಇದು ಕಟ್ಟಿರ್ತಲ್ಲ ಇದನ್ನ ತೆಗೆದ್ಬಿಟ್ಟು ಲಾಕರ್ ಇಟ್ಟಿರ್ತಾರೆ. ಇದನ್ನ ಫಂಡ್ ಅದಕ್ಕೆ ಏನಂತಾರ, FD ಕಟ್ಟಿದ ಕೊಡ್ತಾರಲ್ಲ ಅವ್ರಿಗೆ ರಿಸಿಪ್ಟ್ ಎಲ್ಲ ಕಣ. ಅದಕ್ಕೊಂದು ನನ್ ಹೆಸರು ಬರಲ್ಲ, ಅದೇ ತೆಗ್ತ ಯಾವಾಗ ಇದು ಯಾವಾಗ ಮೆಚ್ಯೂರು, ಇದು ಯಾವಾಗ ಮೆಚ್ಯೂರ್ ಆಗತ್ತೆ, ಇದು ಯಾವಾಗ ಮೆಚ್ಯೂರ್ ಆಗತ್ತೆ, ಇದನ್ನ ಎಲ್ಲಿಗೆ ಹಾಕ್ಲಿ, ಇದನ್ನ ಎಷ್ಟಕ್ಕೆ ಹಾಕ್ಲಿ, ಇದೇ ಯೋಚನೆ ಅವರಿಗೆ. ಆ ಬಾಂಡ್ಗಳು ಇರುತ್ತಲ್ಲ, 10 ಬಾಂಡ್ಗಳು ಮಾಡಿರ್ತಾರೆ, 10-20 ಬಾಂಡು. ಅದೆಲ್ಲ ದೊಡ್ಡ ಒಂದು 5 ಲಕ್ಷದ್ದು, 10 ಲಕ್ಷದ್ದು, 20 ಲಕ್ಷದ್ದು, 8 ಲಕ್ಷದ್ದು, 14 ಲಕ್ಷದ್ದು ಅದು ಹಾಕಿದ್ದಾರೆ. ಇದು ಹೆಂಡತಿ ಹೆಸರಲ್ಲಿ, ಮಗನ ಹೆಸರಲ್ಲಿ, ಇನ್ನೊಬ್ಬರ ಹೆಸರಲ್ಲಿ ಎಲ್ಲ ನೋಡ್ಬಿಟ್ಟು, ಯಾಕಂದ್ರೆ ಟ್ಯಾಕ್ಸ್ ಕಟ್ಟಿ ಉಳಿಸ್ಕೋಬೇಕಲ್ಲ, ಟ್ಯಾಕ್ಸ್ ಸೇವ್ ಮಾಡ್ಕೋಬೇಕಲ್ಲ, ಆಗ ನಾನಾಕಾರ ಹೆಸರು ಹಾಕಿ ಎಲ್ಲ ಇವನೇ ಕಸ್ಟಡಿ ಹೆಸರು ಮಾತ್ರ ಬೇರೆ ಬೇರೆ ಆಗಿ ಅಂತ ಸೇವ್ ಮಾಡಿಸ್ಕೊಂಡು ಮತ್ತೆ ಅದನ್ನ ಇದು ಮಾಡೋದು. ಈ ಮುಂದಿನ ವರ್ಷ ಇದಾಗುತ್ತೆ, ಮೆಚ್ಯೂರ್ ಆಗುತ್ತೆ, ಈ ಬಾಂಡ್ ಮೆಚ್ಯೂರ್ ಆಗುತ್ತೆ, ಆ ಬ್ಯಾಂಡ್ ಮುಂದಿನ ವರ್ಷ ಮೆಚ್ಯೂರ್ ಆಗುತ್ತೆ ಅಂತ ಹೇಳಿ ಈ ರೀತಿ ಬರೀ ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಆಗಾಮಿ ಸಮಸ್ಯೆ ಇನ್ನು ಎಷ್ಟು ಮಾಡ್ಬೋದು. ಇವಾಗ 980 ಕೋಟಿ ಆಗಿದೆ, ಇನ್ನು 20 ಕೋಟಿ ಮಾಡಿದ್ರೆ 1000 ಕೋಟಿ ಆಗುತ್ತೆ. ಅದು ಹೆಂಗ್ ಮಾಡೋದು? 1000 ಕೋಟಿ ಮಾಡ್ಕೋಬಹುದು. ಆಗಾಮಿ ಸಂವತ್ಸರ ಇದೆಲ್ಲ ಆಗತ್ತೆ, ಎಷ್ಟಾಗತ್ತೆ. ಆಮೇಲೆ ತೇನ ಅಹಂ ಧ್ವನಿ ವಿಖ್ಯಾತಃ ಭವಿಷ್ಯಾಮಿ. ಅಹಂ ಧ್ವನಿ ವಿಖ್ಯಾತಃ ಭವಿಷ್ಯಾಮಿ. ಅದರಿಂದ ನಾನು ತುಂಬಾ ಶ್ರೀಮಂತನು, ಧನವುಳ್ಳವನಾಗ್ತೀನಿ. ಆಮೇಲೆ ಏನಾಯ್ತು ಗೊತ್ತಾ, ಸಿಕ್ಕಾಪಟ್ಟೆ ದುಡ್ಡು ಉಳಿದ್ಮೇಲೆ ಆ ದುಡ್ಡು ಅಧಿಕಾರ ಬೇಕು. ಪೊಲಿಟಿಕಲ್ ಪ್ರವೇಶ ಮಾಡ್ತಾರೆ, ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜಕೀಯ ಪ್ರವೇಶ ಮಾಡಿ ಯಾವುದೋ ಒಂದು MLA MP ಆದ್ರೆ ತಮ್ದು ಸೇಫು, ಯಾಕಂದ್ರೆ ಮುಟ್ಟಲ್ಲ ಅಧಿಕಾರ. ಯಾರು ಹೆದರ್ಕೊಳ್ತಾರೆ, ಬರೀ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡು ಸಾಮಾನ್ಯ ಇದ್ರೆ ರೈಡ್ ಮಾಡ್ಬಿಡ್ತಾರೆ, ಇದು ಮಾಡ್ಬಿಡ್ತಾರೆ, ಅದರಿಂದ ಅದಕ್ಕೊಂದು ಅಧಿಕಾರ ಬೇಕು. ಆ ಅಧಿಕಾರ ಪಡ್ಕೊಳ್ಳೋಕೆ ಇನ್ನಷ್ಟು ದುಡ್ಡು ಬೇಕು. ಯಾಕಂದ್ರೆ ಜನ ಹಂಚಿಕೆ, ಜನರಿಗೆಲ್ಲ 100-200 ಹಂಚಿಬಿಟ್ಟು, 500 ರೂಪಾಯಿ ಹಂಚಿಬಿಟ್ಟು ಗೆದ್ಬಿಟ್ಟು ಅದ್ರ ಡಬ್ಬಲ್ ದುಡ್ಡು ಮಾಡ್ಕೊಳ್ಳೋದು. ಒಂದು ಎಲೆಕ್ಷನ್ ಅಲ್ಲಿ ಒಂದು 20 ಕೋಟಿ 30 ಕೋಟಿ ಖರ್ಚು ಮಾಡಿದ್ರೆ ಎಲೆಕ್ಷನ್ ಇದಾಗ 50 ಕೋಟಿ 60 ಕೋಟಿ ದುಡ್ಡು ಕೊಡೋದು, ಡಬ್ಬಲ್ ದುಡ್ಡು ಕೊಡೋದು. ಮತ್ತೆ ಅದೊಂದು 20 ಕೋಟಿ ಇಟ್ಕೊಳ್ಳೋದು, ಇನ್ನು 20 ಕೋಟಿ ಮುಂದೆ ಎಲೆಕ್ಷನ್ ಇಟ್ಕೊಳ್ಳೋದು. ಇದ್ದೆ ನಾನು ಇಷ್ಟು ದುಡ್ಡು ಆದೆ, ಇಷ್ಟು ಪ್ರಖ್ಯಾತನಾಗಿದ್ದೀನಿ,
ಕರ್ನಾಟಕಕ್ಕೆಲ್ಲ ಫೇಮಸ್ ಆಗ್ತೀರಿ, ಆಮೇಲೆ ದಕ್ಷಿಣ ಭಾರತಕ್ಕೆ ಫೇಮಸ್ಸು, ಆಮೇಲೆ ಭಾರತಕ್ಕೆ ಫೇಮಸ್ಸು, ಆಮೇಲೆ ಇದು ಇಂಟರ್ನ್ಯಾಷನಲ್ ಫಿಗರ್ ನಾನು, ಹಂಗೆ ಹಿಂಗೆ ಏನ ಬರೀ ಕ್ರಾಂತಿ. असौ देवदत्त नाम मया हतः दुर्जय शत्रु. असौ देवदत्त नाम मया हतः दुर्जयः शत्रुः. देवदत्त तो बिद्दಲ್ಲ ಭಾರಿ ಶಕ್ತಿ ಮಹಾ ಪಟಿಂಗ, ಗೆಲ್ಲಕ್ಕೆ ಆಗದೆ ಇರುವಂತ ಇವನು. ಅವನನ್ನ ಹೋಗಿ ಮೋಸದ ಹೊಡೆದಾಕ್ಬಿಟ್ಟೆ, ಸಾಯಿಸ್ಬಿಟ್ಟೆ, ಅವನು ಗೆದ್ಬಿಟ್ಟೆ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಜನ ಇದ್ದಾರೆ. ಹರಿಶೇಚ ಅಪರಾನ್ ಅನ್ಯಾನಪಿ, ಹನಿಷ್ಯೇಚ ಅಪರಾನ್ ಅನ್ಯಾನಪಿ. ಅವರವರೆಲ್ಲ ಇದ್ದಾರೆ. ಅವರೆಲ್ಲ ಯಾರ್ಯಾರು ಎತ್ಕಟ್ಟಿ, ಯಾರ್ಯಾರು ಸಹಾಯ ತಗೊಂಡು ಯಾರ್ಯಾರು ಹೊರದಾಕ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಅಪರಾನಪಿ ಹನಿಷಿ, ಬೇರೆಯವ್ರನ್ನು ಸಾಯಿಸ್ತೀನಿ. ನನ್ನ ಶತ್ರು ಒಬ್ಬರನ್ನು ಉಳಿಸಲ್ಲ ನಾನು. ನನ್ನ ಶತ್ರು ಯಾರು ಇರೋ ಹಾಗಿಲ್ಲ, ಅಷ್ಟನ್ನು ಸಾಯಿಸ್ತೀನಿ. ಎಲ್ಲ ನನ್ನ ಕಡೆಯವರೇ ಇರ್ಬೇಕು. ನಾನು ಏನ್ ಮಾಡಿದ್ರೆ ಎಸ್ ಹೂ ಸರ್, ಎಸ್ ಸರ್, ಓಕೆ ಸರ್ ಹಾಗಿರ್ಬೇಕು. ಏನ್ ಮಾಡಿದ್ರು ಓಕೆ ಸರ್, ಹೂ ಸರ್, ಎಸ್ ಸರ್ ಹಾಗಂತಿರ್ಬೇಕೆ ಹೊರತು ಯಾಕೆ ಹೀಗೆ ಹಂಗ್ ಮಾಡ್ಬಿಟ್ರಲ್ಲ ಅಂತ ಯಾರು ಕ್ರಾಸ್ ಕ್ವಶನ್ ಮಾಡ್ಬಿಟ್ರೆ ತೆಗೆಸ್ಬಿಡ್ತೀನಿ ನಾನು, ಎಲ್ಲ ಹಾರಿಸ್ಬಿಡ್ತೀನಿ. ನಾನು ಮಾಡ್ದೆಲ್ಲ ಒಪ್ಕೋಬೇಕು, ಅಂಥವ್ರನ್ನ ಇಟ್ಬೇಕು. ಕಿಮೇತೆ ಕರಿಷ್ಯಂತಿ ತಪಸ್ವಿನಃ, ಈ ಕಾಡಲ್ಲಿ ಗೆಡ್ಡೆಗಳು ತಿನ್ಕೊಂಡು ಏನು ಮೂಗು ಹಿಡ್ಕೊಂಡು ಏನು ಆತ್ಮ ಬ್ರಹ್ಮ ವಿಚಾರ ಮಾಡ್ತಿದಾರಲ್ಲ, ಅವ್ರಿಗೇನ್ ಮಾಡ್ತಾರ್ರಿ, ಅವ್ರಿಗೇನ್ರಿ ಆಗತ್ತೆ? ದಂಡ ಭೂಭಾರ ಇದಾದ ಅಷ್ಟೇ ವ್ಯರ್ಥ. ಇವ್ರಿಗೇನ್ ಆಗಲ್ಲ. ಇದೇ ನಮ್ಮಂಥವ್ರು ಇರ್ಬೇಕು. ಈ ತಪಸ್ಸುಗಳು, ಈ ಶ್ರೋತ್ರಿಯರು, ಈ ವೇದಾಂತ ಬಂದ್ರು, ಈ ಎಂಥ ಸುಮ್ಮನೆ ದಂಡ ಪಿಂಡಗಳು, ಸುಮ್ಮನೆ ತಿಂತಾರೆ ಮಲಗ್ತಾರೆ ಅಷ್ಟೇ, ಏನ್ ಪ್ರಯೋಜನ ಇಲ್ಲ. ಅವರ ಭೂಭಾರ ಅವರಲ್ಲ ಅಂತ. ಪುತ್ರೈಹಿ ನಪ್ತಿಭಿ, ಮಕ್ಕಳು ಮೊಮ್ಮಕ್ಕಳು ಮುಂತಾದವರಿಂದ ಕೂಡ್ಕೊಂಡಿದ್ದೀನಿ. ಎಲ್ಲವೂ ಸಮೃದ್ಧವಾಗಿದೆ. ನ ಕೇವಲ ಮಾನುಷೋಹಂ, ಬಲವಾನ್ ಸುಖಿ ಅಹಮೇವಾ, ಆಯ್ತಾ ಮೇಲಿಂದು. ನಾಸ್ತಿ ಮಸ್ತುಲ್ಯ, ನನಗೆ ಈಕ್ವಲ್ ಸಮಾನವಾದವರು ಈ ಜಗತ್ತಲ್ಲಿ ಯಾರೂ ಇಲ್ಲ. ನಾನೇ ಈಶ್ವರ, ನಾನೇ ಭೋಗಿ, ನಾನೇ ಬಲಿಷ್ಠ, ಎಲ್ಲಾ ರೀತಿ ತುಂಬಿಕೊಂಡವನಾಗಿದ್ದೀನಿ. ನಂಗೆ ಏನೂ ಕೊರತೆ ಇಲ್ಲ, ಅಷ್ಟು ಸಮೃದ್ಧವಾಗಿದ್ದೀನಿ. ಬರೀ ಮನುಷ್ಯ ಮಾತ್ರನಲ್ಲ, ನಾನು ಬಲಿಷ್ಠನು ಸುಖಿಯೂ ನಾನೇ. ಮನುಷ್ಯ ಮಾತ್ರ ಅನ್ಕೋಬೇಡಿ, ನನ್ನಷ್ಟು ಬಲಿಷ್ಠರಾದ ಈ ಜಗತ್ತಲ್ಲಿ ಯಾರೂ ಇಲ್ಲ. ಅನ್ಯೇತು ಭೂಮಿ ಭಾರಾಯ ಅವತೀರ್ಣ, ಬಂದ್ಬಿಟ್ಟಲ್ಲ. ಬೇರೆ ಎಲ್ಲ ಬರೀ ಭೂಮಿ ಭಾರಕ್ಕಿದ್ದಾರೆ ಹೊರತು, ತಿನ್ನಕ್ಕಿದ್ದಾರೆ ಹೊರತು, ದಂಡಪಿಂಡಗಳು ಎಲ್ಲ ಸತ್ತೋದು ಪರವಾಗಿಲ್ಲ, ಏನು ಪ್ರಯೋಜನ ಇಲ್ಲ. ನಮ್ಮಂಥವ್ರಿದ್ದೇ ಇರಬೇಕು, ಬೇರೆ ಯಾಕಿರ್ಬೇಕು ಆ ದಂಡ ಅವರು ಅಂತ. ಅಷ್ಟರ ಮಟ್ಟಿಗೆ ಆಸುರಿ ಸಂಪತ್ತು ತುಂಬಿ ತುಳ್ಕಾಡ್ತಾ ಇರುತ್ತೆ ಅವರಲ್ಲಿ. ಅಷ್ಟರ ಮಟ್ಟಿಗೆ ತಿರಸ್ಕಾರ ಬೇರೆಯವ್ರ ಬಗ್ಗೆ ಅಂದ್ರೆ, ಆ ಕುಚಿತ ಭಾವನೆ ಅಂದ್ರೆ ಎಷ್ಟು ತುಳಿಯೋಕ್ಕೂ ಹೇಸಲ್ಲ ಅವ್ರನ್ನ. ಆಢ್ಯ ಧನದಿಂದ ತುಂಬಿಕೊಂಡವನು ಅಂತ ಪರಿಪೂರ್ಣ ಸಮೃದ್ಧವಾದಂತಹ ಹಣವಂತ ಮನುಷ್ಯಗೆ ಏನಾಗಿದೆ ಅಂದ್ರೆ, ಹಣ ಒಂದಿದ್ದು ಬಿಟ್ರೆ ನಾನು ಎಲ್ಲರನ್ನೂ ಆಳಬಹುದು, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಕೆಟ್ಟ ಅಭಿಪ್ರಾಯ ಇದೆ. ಆ ಹಣದಿಂದ ಕೆಟ್ಟ ಬುದ್ಧಿಯೂ ಬರುತ್ತೆ. ಇನ್ನೊಬ್ಬರನ್ನ ಹಾಳು ಮಾಡೋದು, ನಿನಗೆ ಸುಳ್ಳು ಹೇಳೋದು, ವಂಚನೆ ಮಾಡೋದು, ಮೋಸ ಮಾಡೋದು. ಈ ಹಣ ಎಷ್ಟೆಷ್ಟು ದುರ್ಗುಣಗಳನ್ನು ತುಂಬಿಸುತ್ತೆ ಅಂದ್ರೆ, ಹಣದಿಂದ ಕೇವಲ ದುಃಖ ಪರಿಹಾರಕ್ಕೆ ಅಂದ್ಕೊಂಡೇ ಇಲ್ಲ, ನಮ್ಗೆ ಸುಖ ಪ್ರಾಪ್ತಿಗೆ, ಇನ್ನೊಬ್ಬರನ್ನ ತುಳಿಯೋದಕ್ಕೆ, ಇನ್ನೊಂದು ಗೊಂದೆ ಮಾಡೋಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭ್ರಾಂತಿ ಅದು. ಹಣದಿಂದ ಸುಖ ಕೊಂಡ್ಕೊಳಕ್ಕಾಗಲ್ಲ. ಬಂದ ದುಃಖ ಪರಿಹಾರ ಮಾಡ್ಕೊಳಕ್ಕೆ ಏನೋ ಉಪಾಯ ಮಾಡ್ಬೋದು. ಹಸಿವಾಗಿದ್ದಾಗ ದುಡ್ಡು ಕೊಟ್ಟು ಊಟ ಮಾಡ್ಬೋದು, ಅದೇ ಇದಾಗಿದೆ. ಅದೇ ಸುಖ ಕೊಂಡ್ಕೊಳಕ್ಕೆ ಹಣದಿಂದ ಖಂಡಿತ ಆಗಲ್ಲ. ಸುಖ ಅನ್ನೋದು ಸ್ವರೂಪ, ಅದು ಯಾವಾಗಲೂ ಇರುವಂಥದ್ದು. ಇರುವ ಸುಖ ಕಂಡ್ಕೋಬೇಕೇ ಹೊರತು ಅದು ಪಡ್ಕೊಳ್ಳೋದೇ ಅಲ್ಲ. ಆದ್ರೆ ಹಾಗೆ ಅಂದ್ಕೊಂಡಿಲ್ಲ, ನಾನು ದುಡ್ಡಿಂದ ಸುಖ ಪಡ್ಕೊಳ್ತೀನಿ ಅಂತ ಭ್ರಾಂತಿ. ಅಭಿಜನವಾನ್ ಸಪ್ತಪುರುಷಂ ಶ್ರೋತ್ರಿಯತ್ವಾದಿ ಸಂಪನ್ನ. ಇದು ಒಳ್ಳೆ ವಂಶ ನಮ್ದು. ನಮ್ 7 ತಲೆಮಾರಿಂದ ಕೂಡ ಶ್ರೋತ್ರಿ. ನಮ್ಮ ತಂದೆ ಮಹಾ ವೇದಾಧ್ಯಯನ ಸಂಪನ್ನರು, ನಮ್ಮ ಅಜ್ಜ ಆಹಿತಾಗ್ನಿಗಳು, ನಮ್ಮ ಮುತ್ತಜ್ಜ ಸೋಮಯಾಗ ಮಾಡಿದವರು, ನಮ್ಮ ತಾತಜ್ಜ ವಾಜಪೇಯ ಮಾಡಿದವರು, ನಮ್ಮ ಡೊಗರಜ್ಜ ಚೈನಾ ಅಂತ ಮಾಡಿದವರು, ಇನ್ನೊಂದು ಅಜ್ಜ ಅವರಜ್ಜ. ಏನೇನು ಹೇಳ್ಬೋದು. ನೀನೇನು ಮಾಡಿದೆ? ಏನಿಲ್ಲ, ಬೆಬ್ಬೆ ಇವನಲ್ಲಿ ಒಂದೂ ಇಲ್ಲ. ಅಪ್ಪ ಅಜ್ಜ ಮುತ್ತಜ್ಜ ಹೀಗೆ ನಿಂಗೇನು ಬಂತ? ನಾನು ಉದ್ಧಾರ ಮಾಡಿದ್ದೀನಿ. ಏನು ಉದ್ಧಾರ ಮಾಡ್ಬಿಟ್ಟಿದ್ಯಾ? ನಿನ್ನ ಕರ್ತವ್ಯ, ನಿನ್ನ ಧರ್ಮ ಮಾಡಿದ್ಯಾ? ಅದು ಹೆಮ್ಮೆ ಪಡ್ಕೊಳಕ್ಕೆ ಏನಿದೆ? ಕೊಚ್ಕೊಳಕ್ಕೆ ಏನಿದೆ? ಏನೋ ಅದು ಆಸುರಿ ಸಂಪತ್ತು ಅಂತ ಇದ್ದಾರೆ. 7 ತಲೆಮಾರಿನಿಂದಲೂ ಕೂಡ ಶ್ರೋತ್ಯತ್ವಾದಿಗಳಿಂದ ಸಂಪನ್ನರಾಗಿರೋರು, ಒಳ್ಳೆ ವಿದ್ಯಾವಂತರು, ಒಳ್ಳೆ ಅನುಷ್ಠಾನವಂತರು ನಮ್ಮ ವಂಶದವರು ಅಂತ ಈ ರೀತಿ ಅಂದ್ಕೊಳ್ಳೋದಿದೆಯಲ್ಲ, ಅದು ಕೂಡ ಆಸುರಿ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ.
ತೇನಾಪಿ ನಮ್ಮ ಮಮ ತುಲ್ಯ ಅಸ್ತಿ ಕಶ್ಚಿತ್. ತೇನಾಪಿ ನಮಮ ತುಲ್ಯಃ ಅಸ್ತಿ ಕಶ್ಚಿತ್. ಅದರಿಂದಲೂ ನನಗೆ ಈಕ್ವಲ್ ಆದವರು ಯಾರೂ ಇಲ್ಲ. ದುಡ್ಡು ತಗೊಂಡ್ರೆ ದುಡ್ಡಲ್ಲಿ ಈಕ್ವಲ್ ಇಲ್ಲ, ಬಲ ತಗೊಂಡ್ರೆ ಬಲದಲ್ಲಿ ಈಕ್ವಲ್ ಇಲ್ಲ, ಅಧಿಕಾರದಲ್ಲಿ ಸಮಾನ ಇಲ್ಲ, ವಂಶಲ್ಲೂ ಸಮಾನ ಇಲ್ಲ, ಯಾವುದಲ್ಲೂ ಯಾರು ನನಗೆ ಈಕ್ವಲ್ ಇಲ್ಲ ಕಣ. ಎಲ್ಲ ನನಗೆ ತೃಣಪ್ರಾಯರು. ನನ್ನ ಚಪ್ಪಲಿ ಅಡಿ ಸಮಾನ ಬರಲ್ಲ. ನನ್ನ ಚಪ್ಪಲಿ ಅಡಿ ಇರೋಕ್ಕೆ ಯೋಗ್ಯರು ಅಂತ ಅಂಥ ಕೆಟ್ಟ ಭಾಗ ತಗೊಂಡಿದ್ದೆ. ಅಲ್ಲ ಹುಲ್ಲು ಚಪ್ಪಲಿ ನಡ್ಕೊಳ್ಳೋಕ್ಕೆ ಅಷ್ಟೇ. ನಾನು ಇದೀನಲ್ಲ ಗ್ರೇಟೆಸ್ಟು, ಬರೀ ಗ್ರೇಟರ್ ಅಲ್ಲ ಗ್ರೇಟೆಸ್ಟು ನಾನು. ಈ ಪ್ರಪಂಚದಲ್ಲೇ ನೋಬಡಿ ಈಸ್ ಇನ್ ದಿಸ್ ವರ್ಲ್ಡ್ ಈಕ್ವಲ್ ಟು ಮೀ ಅಂತಾನೆ. ಈ ಪ್ರಪಂಚದಲ್ಲಿ ನನಗೆ ಈಕ್ವಲ್ ಆದವರು ಯಾರೂ ಇಲ್ಲ ಈ ಜಗತ್ತಲ್ಲಿ, ಅಂಥವ್ ನಾನು ಅಂತ ಈ ರೀತಿ ಕೆಟ್ಟ ಭಾವನೆ ತುಂಬಿಕೊಂಡಿರ್ತಾರೆ. ಕಹ ಅನ್ಯಃ ಅಸ್ತಿ ಸದೃಶಃ ತುಲ್ಯಃ ಮಯಾ. ಕಹ ಅನ್ಯಃ ಅಸ್ತಿ ಸದೃಶಃ ತುಲ್ಯಃ ಮಯಾ. ಅವ್ರ ಗರಡಿ ಒಂದಿರುತ್ತೆ, ಒಂದು 25 ಜನ ಅವ್ರನ್ನ ಕೂರಿಸ್ಕೊಂಡು ಕೇಳ್ತಾ ಇರ್ತಾನೆ, ಹೇಳು ನನಗೆ ಯಾವ ಸಮಾನ ಆಗಿದ್ದಾರೆ, ನಂದು ಹೆಚ್ಚು ಅವ್ರದ್ದು ಹೆಚ್ಚು, ನಾನು ದೊಡ್ಡವನು ಅವ್ನು ದೊಡ್ಡವನು, ನನ್ನ ಕೈ ಅಲ್ಲೆಲ್ಲ ಅವ್ರ ಹೌದು ಸ್ವಾಮಿ ನೀವೇ ದೊಡ್ಡವರು, ನಿಮ್ದೇ ಜಾಸ್ತಿ, ನಿಮ್ಗೆ ಅಂದ್ಬಿಟ್ರೆ ಬಹಳ ಖುಷಿ, ಎಲ್ಲವೂ ಆನಂದ. ಯಾಕಂದ್ರೆ ಇಲ್ಲ ನಿಮ್ಗಿಂತ ಅವ್ರು ಜಾಸ್ತಿ ಅಂದರೆ ಎಟ್ ಕಪಾಳ ಕೊಟ್ಟೆ ಬಿಡ್ತಾನೆ ಅವನು. ನನ್ನ ಮುಂದೆ ಅವನು ಹೊಗಳ್ತೀಯಾ, ಅವನು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಹೊಡೆದೇ ಬಿಡ್ತಾನೆ. ಅಂತ ದುಷ್ಟ. ಅವ್ರು ಹೇಳ್ಬೇಕು, ಸ್ವಾಮಿ ನೀವು ಇಂದ ಚಂದ ದೇವೇಂದ್ರರು, ನಿಮ್ಮ ಸಂಪತ್ತು ಕುಬೇರ ಸಂಪತ್ತು, ನಿಮ್ಮ ರೂಪ ಮನ್ಮಥ, ನಿಮ್ಮ ಬುದ್ಧಿ ಬೃಹಸ್ಪತಿ, ಹಂಗಂದ್ರೆ ಕುರಿ ಬರ್ತಾ ಇರ್ತಾರೆ. ವಿರುದ್ಧಾರ್ಥ ತಗೊಂಡು ಅಂದ್ಬಿಡು, ಹಾಸ್ಯ ವ್ಯಂಗ್ಯ ಮಾಡೋ, ನೀ ಜೀವಂತ ಇದ್ದ ಸರಿ ಅವ್ರ ಮುಂದೆ. ಜೀವಂತ ಇರೋ ಬಿಡಲ್ಲ, ಏನು ಅನ್ಕೊಂಡಿದ್ಯಾ ಅಂತ ದುಷ್ಟರು. ಚೆನ್ನಾಗಿ ಹೊಗಳ್ಕೊಂಡು ಮಾಡ್ಕೊಂಡು ಕೊಳ್ಳಿದ್ರೆ ನೀವು ಬದುಕೊಂಡಿರ್ತೀವಿ. ಅಂಥ ಒಂದು ಇದು. ನನಗೆ ಸಮಾನನಾದವರು ಈ ಜಗತ್ತಲ್ಲಿ ಯಾರೂ ಇಲ್ಲ, ನಾನು ಭಾಳ ದೊಡ್ಡ. ಅವ್ರಿಗೆ ಆ ಫೀಲಿಂಗು ಯಾವಾಗಲೂ ಬರ್ತಾ ಇರುತ್ತೆ ಗೊತ್ತಾ ಮನಸ್ಸಲ್ಲಿ ಅವರಿಗೆ. ಬರೀ ಹಾಗಾಗಿ ಒಂದು ಸಭೆಗೆ ಹೋದ್ರೆ, ಒಂದು ಜನರ ಮುಂದೆ ಬಂದೆ, ನಾನು ದೊಡ್ಡವನು, ನಾನಂಥವನು ಅನ್ನೋದನ್ನು ತೋರಿಸ್ಕೊಳ್ತಾನೆ ಇರ್ತಾರೆ. ಜನರ ಹತ್ರ ಅದನ್ನು ಆ ರೆಸ್ಪಾನ್ಸ್ ತಗೊಳ್ತಾನೆ ಇರ್ತಾರೆ. ಯಾರಾದ್ರೂ ಜನರು ಸರಿಯಾದ ಗೌರವ ಮರ್ಯಾದೆ ಕೊಡಲಿಲ್ಲ ಅಂದರೆ ಕೆಂಪು ಕಣ್ಣು ಮಾಡ್ಕೊಂಡು ನೋಡ್ಬಿಡ್ತಾರೆ, ಏನು ಹೇಗೆ ಅಂತ. ಆ ದಕ್ಷ ಪ್ರಜಾಪತಿ ಆ ಶಿವನನ್ನ ಬೈದು ಒಂದು ಮಾಡಿದ್ನಲ್ಲ, ಎಲ್ಲರೂ ಎದ್ದು ನಿಂತಿದ್ದಾರೆ, ಶಿವ ಒಬ್ಬ ನಿಂತಿಲ್ಲ. ನಾನು ಹೆಣ್ಣು ಕೊಟ್ಟ ಒಳಿಯ ಅವನ ಬೇರೆ, ನಾನು ಹೆಣ್ಣು ಕೊಟ್ಟಿದ್ದೀನಿ, ನಾನು ಒಳಿಯ, ಇವನಿಗೆ ದುರಹಂಕಾರ. ಎಲ್ಲರೂ ನಾನು ಬಂದು ಗೆದ್ದು ನಿಂತ್ಕೊಟ್ಟಾಗ ಶಿವ ನಿಂತಿಲ್ಲ ಅಂತ ಹೇಳಿ ಬೈದ ವಾಚಾಮಗೋಚರವಾಗಿ ಅರ್ಧ ಗಂಟೆ ಬೈದ. ಆ ಪುಣ್ಯಾತ್ಮ ಆತ್ಮಾರಾಮನಾಗಿದೆ. ಅಷ್ಟು ಬೈಸ್ಕೊಂಡ್ರು ಕೂಡ ಒಂದು ಕಿಂಚಿತ ರೋಮವೂ ಸೋಂಕಲಿಲ್ಲ ಅವನಿಗೆ. ಇವನಿಗೆ ಏನು ಆಗ್ತಿಲ್ವಲ್ಲ ಅನ್ನೋದು ಇನ್ನೂ ಊರಿಗೆ ಹೆಚ್ಚಾಗ್ತಾ ಇದೆ. ಶಿವನಿಗೆ ಏನು ಆಗ್ತಿಲ್ವಲ್ಲ, ದುಃಖ ಆಗ್ತಿಲ್ವಲ್ಲ ಅಂತ ಇನ್ನೂ ಕೋಪ ಹೆಚ್ಚಾಗ್ಬಿಟ್ಟು ಇನ್ನೂ ಕೆಟ್ಟ ಬೈತಾ ಇದ್ದಾನೆ. ಎಷ್ಟು ಬೈದು ಪುಣ್ಯಾತ್ಮ ತುಟಿಕ್ ಪಿಟಿಕೊಂಡಿಲ್ಲಮ್ಮ ಅವನು, ಏನು ಪುಣ್ಯಾತ್ಮ. ಆದ್ರೆ ಆ ಮಹಾತ್ಮನಿಗೆ ಮಾಡಿದ ಅಪಚಾರ ಅವನಿಗೆ ಫಲ ಕೊಡ್ತು. ಫಲ ಆಗಲಿಲ್ಲ ಅಂತಿಲ್ಲ, ಶಿವನಿಂದ ಆಗಲಿಲ್ಲ, ಮತ್ತೊಂದು ರೀತಿಯಿಂದ ಆಯಿತು. ಶಿವನಿಗೆ ಎಲ್ಲರೂ ನಾನೇ, ಎಲ್ಲವೂ ನಂದೆ. ಆದರೆ ಪಾಪ ಹೆಣ್ಣು ಕೊಟ್ಟು ಮಾವ ಬೇರೆ, ಗೌರವ ಸ್ಥಾನ, ಏನು ಮಾತಾಡಲಿಲ್ಲ. ಎಲ್ಲ ಅಂತಿದ್ದಾರೆ, ಬೇಡ ಅನ್ಬೇಡ ಮಹಾತ್ಮ ಅನ್ಬೇಡ ಅಂತ. ಅವನಂತ ಮಹಾತ್ಮ ಬೋಧಿ ಬಡಕ ಸ್ಮಶಾನ ಇದ್ದಾನು, ದಿಗಂಬರ, ಹೊಟ್ಟೆ ಹಿಟ್ಟಿಲ್ಲ, ಭಿಕ್ಷೆ ಬೇಡ್ತಾನೆ. ಅದು ಕಪಾಲ ಒಳ್ಳೆ ಪಾತ್ಯನೂ ಇಲ್ಲ, ಕಪಾಲ ಹಾಕಿ ಭಿಕ್ಷೆ ಮಾಡ್ತಾನೆ. ಒಂದು ಒಳ್ಳೆ ನೆಕ್ಲೆಸ್ಸು ಹಾರಾಗಿರೋ ಎಲ್ಲ ಹಾವು ಸುತ್ಕೊಂಡಿದ್ದಾನೆ. ದರಿದ್ರ ಇವನು. ಹಂಗೆ ಬೈತಾ ಇದ್ದಾನೆ. ಬೈಯೋದಕ್ಕೂ ಮಿತಿ ಇಲ್ಲ. ಮೋದಿಷ್ಯೆ ಹರ್ಷಂಚ ಅತಿಶಯಂ ಪ್ರಾಪ್ಸ್ಯಾಮಿ ಅಂದ್ರೆ ಯಾಗೇನಾಪಿ ಅನ್ಯಾನ್ ಅಭಿಭವಿಷ್ಯಾಮಿ. ಯಾಗೇನಾಪಿ ಅನ್ಯಾನ್ ಅಭಿಷ್ಯಾಮಿ. ಕಿಂಚ ಯಕ್ಷೆ ಅಂದ್ರೆ ಯಜ್ಞ ಮಾಡ್ತೀನಿ ಅಂದ್ರೆ, ಯಜ್ಞ ಮಾಡೋದಲ್ಲೂ ನನಗೆ ಈಕ್ವಲ್ ಇಲ್ಲ. ವರ್ಷಕ್ಕೆ 4-5 ಮಾಡ್ತೀನಿ. ತೋರ್ಸೋ ಯಾರು ಮಾಡ್ತಾರೆ? ಒಂದು ಮಾಡ್ತಾರೆ, ಅದು ಏನು ಸಣ್ಣ ಪುಟ್ಟ ಬಳಗ ಇಟ್ಕೊಂಡು ಆಯ್ತು ಮಾಡ್ಬಿಡ್ತಾರೆ. ನನ್ನ ಹಾಗೆ ಊರಿಗೆ ಅಲಂಕಾರ ಮಾಡಿ, ಎಲ್ಲ ಕಡೆಗೂ ಬ್ಯಾನರ್ ಹಾಕಿ, ದೊಡ್ಡ ರಾಜಕಾರಣಿಗಳನ್ನ ಕರೆಸಿ ದೊಡ್ಡ ವಿದ್ವಾಂಸನೆಲ್ಲ ಕರೆಸಿ, ಅವರಿಗೆಲ್ಲ ಒಳ್ಳೆ ಬ್ರೇಸ್ಲೆಟ್ ಕೊಟ್ಟು, ಥೋಡಾ ಕೊಟ್ಟು, ಶಾಲ್ ಹಾಕಿ, ಮರ್ಯಾದೆ ಕೊಟ್ಟು ಮಾಡ್ತೀನಲ್ಲ. ಹಿಂಗೆ ಯಾರು ಮಾಡ್ತಾರ? ಯಾರು ಮಾಡಲ್ಲ. ನಾನಾಗಿದ್ದಕ್ಕೆ ಇದೆಲ್ಲ ಮಾಡೋದು ಗೊತ್ತಾ? ನಾನು ಯೋಗ್ಯತೆ ಏನು ಅಂದ್ಕೊಂಡಿದ್ಯಾ? ಯಾಗದಿಂದಲೂ ನನಗೆ ಈಕ್ವಲ್ ಇಲ್ಲ. ದುಡ್ಡಲ್ಲಂತೂ ಇಲ್ಲ, ಅಧಿಕಾರದಲ್ಲಿಲ್ಲ, ಬಲದಲ್ಲಿಲ್ಲ, ಶಕ್ತಿಯಲ್ಲಿಲ್ಲ, ವಂಶದಲ್ಲಿಲ್ಲ, ರೂಪದಲ್ಲಿಲ್ಲ, ಗುಣದಲ್ಲಿಲ್ಲ. ದಾಸ್ಯಾಮಿ ನಟಾದಿಭ್ಯ
ದಾಸ್ಯಾಮಿ ನಟಾದಿಭ್ಯಃ. ಅಷ್ಟೇ ಅಲ್ಲ, ಸಂಜೆ 4:30 7 ಗಂಟೆವರೆಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊಳ್ತೀನಿ. ಭರತನಾಟ್ಯ, ಸಂಗೀತ, ಬೇರೆ ಬೇರೆ ಇದು ಯಕ್ಷಗಾನ, ಬೇರೆ ಬೇರೆ ಇದು ಗಮಕ ಎಲ್ಲ ದಿನ ಒಂದು 8-10 ದಿವಸ ಇಟ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಪಂಡಿತನ ಕರೆಸಿ, ವಿದ್ವಾಂಸನ ಕರೆಸಿ, ಅವ್ರ ಹತ್ರ ದೊಡ್ಡ ಸ್ಟೇಜ್ ಕಟ್ಟಿ, ಸ್ಟೇಜ್ಗಳು ಭಾಳ ಡೆಕೋರೇಷನ್ ಮಾಡಿ ಇನ್ನು 1000 ಜನ ಕೇಳಬೇಕು. ಅವರೆಲ್ಲರಿಗೂ ಊಟ. ಆ ಸಂಗೀತಗಾರರಿಗೆ ಒಂದು ದಿನಕ್ಕೆ ಒಬ್ಬರು 10,000 ರೂಪಾಯಿ ಸಂಭಾವನೆ. ಆ ನೃತ್ಯ ಮಾಡೋರಿಗಳ ಸಂಭಾವನೆ. ಎಲ್ಲರಿಗೂ ಹೊಸ ಹೊಸ ಬಟ್ಟೆ, ಎಲ್ಲರಿಗೂ ಒಳ್ಳೊಳ್ಳೆ ಇದು ಗಿಫ್ಟು. ಯಾರಿಗೆ ಕೊಡ್ತಾರೆ? ನನ್ ಬಿಟ್ರೆ ಇನ್ಯಾರು ಕೊಡೋದಿಲ್ಲ. ನಟಾದಿಭ್ಯ ದಾಸ್ಯಾಮಿ. ಗೊತ್ತಾ, ನಮ್ಮ ಆಳ್ಕಾಳಿದಾರಲ್ಲ, ಅವ್ರು ಕೊಡೋ ಸೀರೆ ಅವ್ರು ಹುಟ್ಟಿಲ್ಲ. ಅವ್ರು ಅವ್ರ ಮನೆಯವರು ಯಾವ ಸೀರೆ ಹುಟ್ಟಿ ಅಂಥ ಸೀರೆ ಆಳ್ಗೆ ಹುಟ್ಟಿದ್ದಾರೆ. ಏನು ಕೊಟ್ಟಿದ್ಯಾ? ಅದು ಹಂಗಿಸೋದು. ನಿಮ್ಮನೆ ಉತ್ಪತ್ತಿ, ನನ್ನ ಚಪ್ಪಲಿ ರೇಟು ಇಲ್ಲ ಕಡೆ. ನಿಮ್ಮನೆ ಉತ್ಪತ್ತಿ, ನನ್ನ ಚಪ್ಪಲಿಗೆ ಅದಕ್ಕಿಂತ ಜಾಸ್ತಿ ರೇಟ್ ಇದೆ. ನಿಮ್ಮನೆ ಉತ್ಪತ್ತಿ ಆಗೋದು ನನ್ನ ಚಪ್ಪಲಿ ರೇಟು, ಚಪ್ಪಲಿ ಸಮಾನ ಉತ್ಪತ್ತಿ ಅಂತ. ಹಂಗೆ ಬೈತಾರೆ ಗೊತ್ತು ಅಂತಾರೆ. ಮೋದಿಷ್ಯೆ ಹರ್ಷಂ ಚ ಅತಿಶಯಂ ಪ್ರಾಪ್ಸ್ಯಾಮಿ. ಮೋದಿಷ್ಯೆ ಹರ್ಷಂ ಚ ಅತಿಶಯಂ ನಾನು ಕೂಡ ಪ್ರಾಪ್ಸ್ಯಾಮಿ. ಒಳ್ಳೊಳ್ಳೆ ಪಾರ್ಟಿ ಮಾಡ್ತೀನಿ. ಪಾರ್ಟಿಲಿ ಎಲ್ಲರೂ ಕರಿತೀನಿ, ಎಲ್ಲರ ಮುಂದೆ ಬಾಟ್ಲಿ ಇಡ್ತೀನಿ, ಎಲ್ಲರೂ ಕುಡಿತಾರೆ, ಆರಾಮಾಗಿ ಮಜಾ ಮಾಡ್ತೀವಿ, ಖುಷಿ ಪಡ್ತೀವಿ. ಏನು ತೊಂದರೆ ಇಲ್ಲ. ಯಾವಾಗ ಏನೇನು ಬೇಕು ಅನ್ಸುತ್ತೋ ಅದೆಲ್ಲ ಮಜಾ ಮಾಡ್ತೀವಿ, ಖುಷಿ ಪಡ್ತೀವಿ. ಒಟ್ಟಿಗೆ ಏನು ಅಂದ್ಕೊಂಡಿದ್ದೀರಾ ಅಂತ. ಇತ್ಯೇವಂ ಅಜ್ಞಾನ ವಿಮೋಹಿತಾಃ. ಇತಿ ಏವಂ ಅಜ್ಞಾನ ವಿಮೋಹಿತಾಃ. ಈ ಪ್ರಕಾರವಾಗಿ ಅಜ್ಞಾನದಿಂದ ಮೋಹಗೊಂಡವರಾಗಿ, ಅಂದ್ರೆ ಅಜ್ಞಾನೇನ ವಿಮೋಹಿತಾಃ. ಅಜ್ಞಾನೇನ ವಿಮೋಹಿತಾಃ. ವಿವಿಧಂ ಅವಿವೇಕ ಭಾವಂ ಆಪನ್ನಾಃ. ವಿವಿಧಂ ಅವಿವೇಕ ಭಾವಂ ಆಪನ್ನಾಃ. ಅಜ್ಞಾನವೂ ಮೋಹವೂ ಮಾಡಲಿಲ್ಲ, ಅಜ್ಞಾನದಿಂದ ಮೋಹ ಬಂದಿದೆ ಅಂತ ಮಾಡೋರು. ಅಜ್ಞಾನದಿಂದ ಕೂಡ್ಕೊಂಡವರಾಗಿಯೂ ಮೋಹದಿಂದ ಕೂಡ್ಕೊಂಡವರಾಗಿಯೂ ಮಾಡಿದ್ದಾರೆ. ಹಾಗೆ ಅಜ್ಞಾನದಿಂದ ವಿವಿಧವಾಗಿ ನಾನಾ ಪ್ರಕಾರವಾಗಿ ಮೋಹಗೊಂಡವರಾಗಿ ದೇವತೆಗಳನ್ನು ತಿರಸ್ಕಾರ ಮಾಡ್ತಾರೆ, ತಪಸ್ವಿಗಳನ್ನು ತಿರಸ್ಕಾರ ಮಾಡ್ತಾರೆ, ಮಹಾತ್ಮರನ್ನು ತಿರಸ್ಕಾರ ಮಾಡ್ತಾರೆ, ಶಾಸ್ತ್ರ ಗ್ರಂಥಗಳನ್ನೆಲ್ಲ ತಿರಸ್ಕಾರ ಮಾಡ್ತಾರೆ, ತಾವೇ ದೊಡ್ಡವರು ಅನ್ನೋದನ್ನು ಹೈಲೈಟ್ ಮಾಡ್ಕೊಳ್ತಾರೆ. ಭಾರಿ ಜನರಲ್ಲಿ ಅಹಂಕಾರ, ದರ್ಪ, ಕಾಮ, ಕ್ರೋಧ ತುಂಬಿ ತುಳುಕಾಡ್ತಾ ಇರುತ್ತೆ. ಅವರಲ್ಲಿ ಮೂರ್ತಿಮತ್ತಾಗಿರುತ್ತೆ. ಆ ದುರ್ಗುಣಗಳು ಆ ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಆ ಅಷ್ಟು ಜೋರಾಗಿರ್ತಾರೆ, ಅವಿವೇಕದ ಕೂತ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಅನೇಕ ಚಿತ್ತ ವಿಭ್ರಾಂತಾಃ. ಅನೇಕ ಚಿತ್ತ ವಿಭ್ರಾಂತಾಃ. ಉಕ್ತ ಪ್ರಕಾರೈಃ ಅನೇಕೈಃ ಚಿತ್ತೈಃ. ಉಕ್ತ ಪ್ರಕಾರೈಃ ಅನೇಕೈಃ ಚಿತ್ತೈಃ. ವಿವಿಧಂ ಭ್ರಾಂತಾಃ ಅನೇಕ ಚಿತ್ತ ವಿಭ್ರಾಂತಾಃ. ವಿವಿಧಂ ಭ್ರಾಂತಾಃ ಅನೇಕ ಚಿತ್ತ ವಿಭ್ರಾಂತಾಃ. ಮೇಲೆ ಹೇಳಿದ ರೀತಿಯಿಂದ ಅನೇಕ ಪ್ರಕಾರ ಚಿತ್ತ. ಏನು ಅಂದ್ರೆ ಎಷ್ಟೆಷ್ಟೆಲ್ಲ ಕಲ್ಪನೆ ಬರ್ತಾ ಇರ್ತದೆ ಗೊತ್ತಾ ಅವ್ರ ಮನಸ್ಸಲ್ಲಿ. ಒಂದು ಕ್ಷಣ ಕಾಲವೂ ಸುಮ್ಕಿರಕ್ಕಿಲ್ಲ. ಏನು ಇದ್ದಕ್ಕಿದ್ದಾಗೆ ಇವತ್ತು ಅಲ್ಲಿ ಹೋಗೋಣ, ಅದನ್ನ ಮಾಡೋಣ, ಅದು ತಗೊಂಡೋಣ ಮಾಡಿ ಇದ್ದಕ್ಕಿದ್ದಾಗೆ ಏನು ಸಿದ್ಧತೆ ಇಲ್ಲ, ಮಾಡಬೇಕು ಅದೆಲ್ಲ ಇಲ್ಲ. ನನ್ನ ಮನಸ್ಸಿಗೆ ಬಂದಿದೆ ಇವತ್ತು ಇದನ್ನೆಲ್ಲ ಕರೆಸ್ಬಿಟ್ಟು ಒಂದು ದೊಡ್ಡ ಫಂಕ್ಷನ್ ಮಾಡಬೇಕು. ಅದು ಏನ್ರಿ ಸಡನ್ನ ಹೇಳ್ಬಿಟ್ರೆ ಅದೆಲ್ಲ ನಂಗೆ ನಾನು ಹೇಳಿದ್ಮೇಲೆ ವಿತಿನ್ 1 ಅವರಲ್ಲಿ ಎಲ್ಲ ರೆಡಿ ಆಗ್ಬಿಡ್ಬೇಕು, ಗೊತ್ತಾಯ್ತಾ ಅಂತ ಆರ್ಡರ್ ಮಾಡ್ಬಿಡ್ತಾನೆ. ಇಲ್ಲೋ ಬಲಿ ಹಾಕ್ಬಿಡ್ತೀನಿ ಅಂತಾನೆ. ಅಯ್ಯೋ ಏನ್ ಮಾಡೋದಪ್ಪ ಇದಕ್ಕೆ ಅಂತ ಕೈ ಹಾಕೊಂಡ್ಬಿಡ್ತಾರೆ. ಭಾರಿ ಗೋಳೈಕೋತಾನೆ ಆಳ್ಕಾಳುಗಳನ್ನ ಮತ್ತು ಜನರನ್ನ. ತನ್ನ ಮಾತು ಕೇಳ್ದಿದ್ರೆ ಏನ್ ಮಾಡೋದಕ್ಕೆ ಹೆಸಲ್ಲ ಅವನು. ಅನೇಕ ಪ್ರಕಾರವಾದ ಚಿತ್ತದಿಂದ ಭ್ರಾಂತರಾಗಿ ಬೋಳಾಗಿ ಇದು ಅದು ಕ್ಷಣಚಿತ್ತ. ಈಗ ಆ ಫಂಕ್ಷನ್ ಆಗ್ತಾ ಇರ್ತದೆ, ಅದನ್ನ ನಡೀತಾ ಇರ್ತದೆ, ಎದ್ದೋಗ್ಬಿಡ್ತಾನೆ. ಮಾಡ್ಕೊಳ್ಳಿ ನಂಗೇನು ಆಗ್ಬಿಡಿ ಅಂತ. ಏನ್ರಿ ನಿಮ್ಗೋಸ್ಕರ ಮಾಡ್ತಾ ಇದ್ದೀವಿ, ನನಗೆ ಯಾರು ಹೇಳಿದ್ದ, ಮಾಡ್ರಿ ನಿಮ್ಗೆ ದುಡ್ಡು ಕೊಟ್ರೆ ಆಯ್ತಾನೆ, ದುಡ್ಡು ತಗೊಂಡು ಹೋಗ್ರೆ, ದುಡ್ಡಿತಾನೆ ನೀವು ಬಂದಿರೋದು, ಇನ್ನೇನಕ್ಕೆ ಬಂದಿರೋದು, ದುಡ್ಡು ತಿನ್ಕೊಳ್ಳಿ ಹೋಗಿ. ಹಂಗೆ ನಮ್ಮ ಸ್ವಾಮಿಗಳ ಹತ್ರ ಯಾರೋ ಒಬ್ರು ಶ್ರೀಮಂತ ಬಂದ್ಬಿಟ್ಟು, ನಿಮ್ಮ ಮಗಳ ಮದುವೆಗೆಲ್ಲ ನಾನು ದುಡ್ಡು ಕೊಡ್ತೀನಿ, ನನಗೆ ಈ ರೀತಿ ಟೈಮಲ್ಲಿ ನಂಗೆ ಬೇರೆ 2-3 ಸ್ಪೆಷಲ್ ಕ್ಲಾಸ್ ತಗೊಂಡು ಪಾಠ ಹೇಳಿ, ಆ ಪಾಠ ಹೇಳಿ ಈ ಪಾಠ ಹೇಳಿ ಅಂತ ಒಂದು ಮಾಡಿದಂತೆ. ಶಿಷ್ಟ ಬಂದ್ಬಿಟ್ಟು, ಸ್ವಾಮಿ ಏನು ಅಂದ್ಕೊಂಡಿದ್ಯಾ ನೀನು, ನನ್ನ ಹಿಂದಿನ ಮಕ್ಕಳಿಗೆ ನೀನೇ ಮದುವೆ ಮಾಡಿಸಿದ್ಯಾ, ಅದ ಮುಂದೆ ನೀನೇ ಮಾಡಿಸ್ತೀಯಾ, ಎದ್ದೋಗಿಲ್ಲಿಂದ ಹೇಳ್ಕೊಡಲ್ಲ, ಪಾಠನೂ ಹೇಳೋದು ಕೇಳಲು ಬೇಡ ಅಂತ ಬೈದ್ರಪ್ಪ. ಅವನಿಗೆ ಹೀಗೆ ಸ್ವಾಮಿ ಸಿಟ್ಟಾಗ್ತಾ ಇರೋದು ಗೊತ್ತೇ ಇಲ್ಲ. ಸ್ವಾಮಿ ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು, ಆಯ್ತು ನೀವು ಏನು ಹೇಳ್ತಿದ್ರೆ ಕೇಳ್ಕೊಂಡು ಹೋಗ್ತೀನಿ ಹೇಳಲ್ಲ. ತಪ್ಪಿಗೆ ಗುರುಗಳಿಂದ ಯಾವ ಮರ್ಯಾದೆ ಇರಬೇಕು, ವಿದ್ಯಾತ್ಮ ವಿದ್ಯೆ ಹೇಗಿರ್ಬೇಕು, ಸಾಮಾನ್ಯ ಜ್ಞಾನ ಇದ್ದೇನೆ, ಕಂಡೀಷನ್ ಮಾಡ್ಬಿಟ್ಟು ನಮ್ಮನ್ನು ಕೊಂಡ್ಕೊಂಡು ಬಂದಿದ್ದೆ ನೀನು ಅಂದ್ರಪ್ಪ. ತರ ಆಯ್ತು, ನಡುಗ್ಬಿಟ್ಟ. ಯಾವತ್ತೂ ಅಷ್ಟೇ ಮನುಷ್ಯ ದುಡ್ಡಿಗೆ ದಾಸನಾಗ್ಬಿಟ್ರೆ ಎಲ್ಲರೂ ನಿಮ್ಮನ್ನು ಮೆಟ್ಟಬಿಡ್ತಾರೆ, ಆಳ್ಬಿಡ್ತಾರೆ. ಯಾವತ್ತೂ ಅಷ್ಟೇ ನಮಗೆ ಸಂಪತ್ತು ಬರೋದಿದ್ದೆ ಈಶ್ವರ ಇಚ್ಛೆ ಬರುತ್ತೆ. ಇಲ್ಲ ಅಂದ್ರೆ ಈಗ ಒದ್ದಾಡ್ದು ಬರೋಲ್ಲ.
ಹಾಗಾಗಿ ಪರಮೇಶ್ವರ ಭಕ್ತಿ ಇಟ್ಕೊಂಡು ಸ್ವಧರ್ಮದಲ್ಲಿ ಇದ್ಕೊಂಡು ನ್ಯಾಯದಿಂದ ನೀತಿಯಿಂದ ಇರಬೇಕೇ ಹೊರತು ಯಾರದ್ದು ಅಡಿಯಾಳಾಗಿದ್ಕೊಂಡು ಬದುಕೋದಿದೆಯಲ್ಲ ಅದೆಂಥ ಜೀವನ ಅಂದ್ರೆ ಅದು ಬಂಡ ಜೀವನ. ಯಾತಕ್ಕೆ ಬೇಕು? ಮೋಹಜಾಲ ಸಮಾವೃತ. ಮೋಹ ಅನ್ನುವಂಥ ಬಲೆಯಿಂದ ಸುತ್ಕೊಂಡಿದ್ದಾರೆ. ಮೋಹ ಅವಿವೇಕ ಜ್ಞಾನಂ ತದೇವ ಜಾಲಮಿವ ಆವರಣಾತ್ಮಕತ್ವಾತ್ ತೇನ ಸಮಾವೃತಾಃ. ಮೋಹಜಾಲ ಅಂದ್ರೆ ಮೋಹ ಅಂದ್ರೆ ಅವಿವೇಕ ಅಂದ್ರೆ ಯಾವುದು ಸತ್ಯ ಯಾವುದು ಅನೃತ, ಯಾವುದು ನಿತ್ಯ ಯಾವುದು ಇದು ಅನಿತ್ಯ, ಈ ವಿವೇಕವಿಲ್ಲದೇನೆ ಕಂಡ್ಕಂಡದಲ್ಲ ಬೇಕು ಅನ್ನುವಂತಹ ಆಸೆಯ ಮೋಹ. ಇನ್ನು ಹೇಳೋದಾದ್ರೆ ತಪ್ಪಾದ ಜಾಗದಲ್ಲಿ ಪ್ರೇಮ ಇಡೋದೇ ಮೋಹ. ಮೋಹ ಶಬ್ದಕ್ಕೆ ಅರ್ಥ ಏನ್ ಗೊತ್ತಾ? ಎಲ್ಲಿ ಪ್ರೇಮ ಬಿಡಬಾರದೋ ಅಲ್ಲಿ ಪ್ರೇಮ ಇಡೋದಕ್ಕೆ ಹೆಸರು ಮೋಹ. ರಾವಣನಿಗೆ ಸೀತೆ ಮೇಲೆ ಇದ್ದಿದ್ದು ಮೋಹ, ದುರ್ಯೋಧನಿಗೆ ಪಾಂಡವರ ಆಸ್ತಿ ಮೇಲೆ ಇದ್ದಿದ್ದು ರಾಜ್ಯ ಮೇಲೆ ಇದ್ದಿದ್ದು ಮೋಹ. ಅದೇ ರಾಮನಿಗೆ ಸೀತೆ ಮೇಲೆ ಇದ್ದಿದ್ದು ಪ್ರೀತಿ ಅನುರಾಗ, ಅದು ಮೋಹ ಅಲ್ಲ. ದಶರಥನಿಗೆ ರಾಮನ ಮೇಲೆ ಇದ್ದಿದ್ದು ಪ್ರೀತಿ ವಾತ್ಸಲ್ಯ. ಅದೇ ಧೃತರಾಷ್ಟ್ರನಿಗೆ ದುರ್ಯೋಧನ ಮೇಲೆ ಇದ್ದಿದ್ದು ಮೋಹ. ಅದು ಯಾಕಂದ್ರೆ ತಪ್ಪು ಮಾಡ್ತಾ ಇದ್ದಾನೆ ಗೊತ್ತಿದೆ, ತಪ್ಪು ಮಾಡ್ತಾ ಇದ್ದಾನೆ ಗೊತ್ತಿದ್ರು ಅದನ್ನ ಸಪೋರ್ಟ್ ಮಾಡಿ ಅದನ್ನ ಪ್ರೀತಿ ತೋರಿಸ್ತೀನಿ ಅಂದ್ರೆ ಅದು ಮೋಹ. ಅದು ಯಾವತ್ತಿಗೂ ತಪ್ಪನ್ನು ಬಲಿ ಹಾಕ್ಬೇಕೆ ಹೊರತು ತಪ್ಪಿಗೆ ಸಪೋರ್ಟ್ ಕೊಡಬಾರ್ದು, ತಪ್ಪನ್ನು ಎಂಕರೇಜ್ ಮಾಡಬಾರ್ದು, ಅದು ಉತ್ತೇಜನ ಕೊಡಬಾರ್ದು. ಆ ಗೊತ್ತಿದ್ದು ನಾನು ಸುಮ್ಮನೆ ಇರ್ತೀನಿ ತಪ್ಪದು. ದಶರಥನ್ಗೆ ಕೈಕೇಯಿ ಮೇಲೆ ಇದ್ದಿದ್ದು ಅದು ಮೋಹ ಅಂತಾನೆ. ಅದು ಮೋಹ. ಯಾಕೆಂದ್ರೆ ಅವ್ನು ಹೇಳ್ಬೇಕಾಯ್ತು, ಇಲ್ಲಮ್ಮ ನಮ್ಮ ವಂಶದಲ್ಲಿ ಹಿರಿಯವನಿಗೆ ರಾಜ್ಯ, ಕಿರಿಯವನಿಗೆ ರಾಜ್ಯ ಇಲ್ಲ. ನಾನು 2 ವರ ಕೊಟ್ಟಿದ್ದೀನಿ ನಿಜವಾದ್ರು, ಈ ವರ ಅದಕ್ಕೆ ಸೇರಲ್ಲ, ಇದು ಎಕ್ಸೆಪ್ಟ್ ಹೇಳ್ಬೇಕಾಯ್ತು ದಶರಥ. 2 ವರ ಕೊಡ್ತೀನಿ ಹೇಳಿದಿ ನಿಜ, ಆದ್ರೆ ನನ್ನ ವಂಶಕ್ಕೆ ಪರಂಪರೆಗೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಕೇಳಬಾರ್ದು. ಶಾಸ್ತ್ರ ಏನ್ ಹೇಳುತ್ತೆ? ಜ್ಯೇಷ್ಠನೇ ಅಧಿಕಾರಿ ರಾಜ್ಯಕ್ಕೆ ಅಂತ ಹೇಳುತ್ತೆ. ಅದನ್ನ ಅವ್ನು ಕೇಳಬಾರ್ದು. ಆದ್ರೆ ಅವನಿಗೆ ಮೋಹ. ಅವಳು ನಾನು ಊಟ ಮಾಡಲ್ಲ, ಅದು ಎಂಥ ಮಾತಾಡ್ತಾರೆ. ಎಲ್ಲಿವರೆಗೆ ರಾಮ ಕಾಡಿಗೆ ಹೋಗಲ್ಲ, ಎಲ್ಲಿವರೆಗೆ ಭರತನ ಪಟ್ಟಾಭಿಷೇಕ ಮಾಡ್ತೀನಿ ಮಾತ್ಕೊಡಲ್ಲ, ಅಲ್ಲಿವರೆಗೆ ಸ್ನಾನನೂ ಮಾಡಲ್ಲ ಊಟನೂ ಮಾಡಲ್ಲ ಅಂದವಳು. ಎಂಥ ಕಠೋರ ಹೇಳಿ ಗೊತ್ತಾ? ಮಧ್ಯಾಹ್ನ 11 ಗಂಟೆ 12 ಗಂಟೆ ಸ್ನಾನ ಮಾಡಲ್ಲ ಊಟ ಮಾಡಲ್ಲ. ಇವತ್ತೇ ಹೊರಡ್ಬೇಕು ರಾಮ, ನಾಳೆ ಅಲ್ಲ. ಏನು ಅವಳು ಹಠ 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 ಅಂದ್ರೆ ಚಂಡಿ ಆಗ್ಬಿಟ್ಟಿದ್ದಾಳೆ. ಸ್ನಾನನೂ ಮಾಡಲ್ಲ ಊಟ ಅಷ್ಟೇ ಅಲ್ಲ, ನೀನು ಎದ್ದು ಹೋಗ್ಬೋದು, ನನಗೆ ಮಾತು ಕೊಟ್ಟು ಎದ್ದು ಹೋಗ್ಬೇಕು. ನೀನು ಎದ್ದು ಹೋಗೋ ಹಾಗಿಲ್ಲ, ನೀನು ಊಟ ಮಾಡೋ ಹಾಗಿಲ್ಲ, ಏನು ಮುಂದಕ್ಕೆ ಏನು ಕಾರ್ಯಕ್ರಮ ಮಾಡೋದು. ನಾನು ಇದೇ ಇದು ಅಂತ ಹೆಂಗೆ ಬೈಂಡಿಗೆ ಹಾಕ್ಬಿಟ್ರು ಅಂದ್ರೆ ಏನು ಸ್ವತಂತ್ರ ಆಗ್ಬಿಟ್ಟ. ಏನು ಮಾಡೋಕ್ಕೆ ತೋಚಲಿಲ್ಲ. ರಾಮನ ಬಿಟ್ಟು ಬೇರೆಯವ್ರನ್ನ ಪಟ್ಟಾಭಿಷೇಕ ಕೊಡೋದು ಏನು ಅಂತ ಅನ್ಬೇಕಾಯ್ತು. ಏನು ಹೋಗು ಎಲ್ಲೇ ಇದು ನಿನ್ನಂತ ಹೇಳ್ತೀನಿ 1000 ಜನ ಬರ್ತಿದ್ರು ಏನಂತೆ ಕೈ ಸತ್ತು ಏನು ಇದಾಯ್ತು. ಅಲ್ಲಿ ದೇವ ಕೆಲಸ ಆಗ್ಬೇಕು. ರಾಮ ಪಟ್ಟಾಭಿಷೇಕ ಮಾಡೋಕ್ಕೆಲ್ಲ ಬಂದಿರೋದು. ರಾಮ ಇದಕ್ಕೆ ಬಂದಿಲ್ಲ. ಅವನಿಗೆ ದಂಡಕಾರಣ್ಯಕ್ಕೆ ಹೋಗಿ ಖರದೂಷಣ ಸಂಹಾರ ಆಗ್ಬೇಕು, ರಾವಣ ಸಂಹಾರ ಆಗ್ಬೇಕು. ಅದಕ್ಕೆ ದೇವತೆಗಳು ಪ್ರೇರಣೆ ಕೊಟ್ಟರು ಮಂಥರೆಗೆ, ಹಚ್ಚು ಹಚ್ಚು ಅಂತ. ಮಂಥರೆ ಬ್ರೈನ್ ವಾಶ್ ಮಾಡಿದ್ರು. ಅದು ಸರಿ ಅಂತ ಅನ್ನಿಸ್ತು ಕೈಕೇಯಿಗೆ. ಹಠ ಮಾಡ್ದ. ಇವನಿಗೂ ಕೊನೆಗಾಲ ಹತ್ರ ಬಂದಿತ್ತು, ದಶರಥನಿಗೂ ಪ್ರಯಾಣ ಹತ್ರ ಬಂದಿತ್ತು. ಅವ್ರಿಗೆ ಶಾಪ ಇತ್ತಲ್ಲ, ನಿನ್ನ ಮಗನ ವಿಯೋಗದಿಂದ ಮಗನ ಮಿತ್ರ ನಿನಗೆ ಸಾವು ಅಂತ. ಎಲ್ಲ ಒಟ್ಟಿಗೆ ಕೂಡ್ಕೊಂಬಂತು. ಹಾಗಾಗಿ ರಾಮ ಹೊರಟೋದ, ದಶರಥ ಅವನು ಹೊರಟೋದ ಸ್ವರ್ಗಕ್ಕೆ. ಆ ಕಡೆ ಇದು ಆಯ್ತು. ಭರತ ಮಾತ್ರ ಅದು ನೋಡಿ, ಕೈಕೇಯಿ ಕೇಳ್ಕೊಂಡಿದ್ದು ವರ ಏನು ಈಡೇರಲೇ ಇಲ್ಲ. ಕೈಕೇಯಿ ಏನಂದ್ಲು, ಭರತನಿಗೆ ರಾಜ್ಯ ಆಗಬೇಕು. ಭರತ ರಾಜ್ಯ ತಗೊಳ್ಳಿಲ್ಲ. ಏನು ಅಲ್ಲ, ರಾಮ ವನವಾಸಕ್ಕೆ ಹೋಗ್ಬೇಕು ಅಂತ ಅಲ್ಲಿದ್ದ ಅವರ ಅಪೇಕ್ಷೆಯಲ್ಲಿ ರಾಮ ಮತ್ತೆ ಬರದೇ ಇರೋಷ್ಟರ ಮಟ್ಟಿಗೆ ಆಗ್ಬೇಕು ಅಂತ. ರಾಮ ಇನ್ನೂ ಇದಾಗ್ತಾನೆ ಅಂತ ಶೈನಿಂಗ್ ಆಗ್ಬಿಟ್ಟು ರಾಮ ಇನ್ನು ಜಗದ್ವಿಖ್ಯಾತನಾಗ್ಬಿಟ್ಟೆ ಹೊರತು ರಾಮ ಏನು ಇದಾಗ್ಲಿಲ್ಲ ಕಾಡಿಗೆ ಹೋದ್ರು. ಅಲ್ಲ, ಅವಳಿಗೆ ರಾಮ ನಾಶ ಆಗ್ಬೇಕು ಅಂತಿರ್ಲಿಲ್ಲ, ಮಗನ್ ದಾರಿಗೆ ಅಡ್ಡದಿಂದ ಪರಿಹಾರ ಆಗ್ಬೇಕು ಅಂತಿತ್ತು. ಅದಾಯ್ತು. ಆಗ್ಲಿ ಅದ್ ವೈಧವ್ಯ ಬೇಡ್ಕೊಂಡ್ಬಿಟ್ಲಲ್ಲಮ್ಮ ಅವಳು. ಕೇಳ್ಕೊಂಡಿದ್ ತನ್ನ ವರದಿಂದ ಇಂಡೈರೆಕ್ಟ್ ವೈಧವ್ಯ ಕೇಳ್ಕೊಂಡಂಗ ಆಯ್ತು. ಮಧ್ಯಮಾಂಬ ಚಿಕ್ಕ ಅಲ್ಲ, ಅವಳು ಮಧ್ಯಮದ ಹೆಂಡತಿ. ಅವಳು ಅಲ್ಲ, 3ನೇವಳು ಅಲ್ಲ, ಮಧ್ಯದವಳು, ಮಧ್ಯಮದ 2ನೇವಳು. ಕೈಕೇಯಿ 2ನೇವಳು, ಕೌಸಲ್ಯ, ಕೈಕೇಯಿ, ಸುಮಿತ್ರ. ಮಧ್ಯಮಾಂಬ ಅಂತ ಹೇಳೋರು. 3ನೇ ಅವಳು ಅನ್ಕೊಂಡೆ ನಾನು. 3ನೇವಳು ಮಧ್ಯಮಾಂಬ ಅಂತ ಹೇಳೋಳು.
ಮೂರನೇ ಕೊನೆಯವಳು ಸ್ಪಷ್ಟವಾಗಿ ಮಧ್ಯಮಾಂಬ, ಅಂಬೆಯಲ್ಲಿ ಮಧ್ಯಮಳು ಅಂತ ವಾಕ್ಯ ಇದೆಯಪ್ಪ, ಮಧ್ಯಮಾಂಬ ಅಂತ. ಅದ ಹೌದು ಇರ್ಬೋದು. ನಮಗ ಕೈಕೇಯಿ ಕಿರಿ ಅತಿ ವ್ಯಾಮೋಹ ಇತ್ತು. ಆಮೇಲೆ ಇನ್ನೊಂದೇನು ಅಂದ್ರೆ ನಿಜವಾಗ್ಲೂ ಕೆಟ್ಟವಳಲ್ಲ ಗುರುಗಳೇ, ರಾಮನ ಮೇಲೆ ಅಪಾರವಾದ ಪ್ರೀತಿ ಇತ್ತು ಹೌದು. ರಾಮನ ಸಮಯದಲ್ಲಿ ಬೆಳಿಗ್ಗೆ ಅಂತೀವಲ್ಲ ಆ ಟೈಮ್ ನಲ್ಲಿ ಮಾತ್ರ ಅವಳಿಗೆ ಆ ಬುದ್ಧಿ ಬಂದಿತ್ತಷ್ಟೇ. ರಾಮ ಕಾಡಿಗೆ ಹೋದ ತಕ್ಷಣ ಅವಳು ಬದಲಾಗ್ಬಿಡ್ತಾಳೆ ತಿರ್ಗಿ ಬರ್ತಾ ಬಂದಾಗ. ಹೌದು, ರಾಮನ ಸುದ್ದಿ ಹೇಳಿದಾಗ ಹಾರಾಳ ಕೊಟ್ಬಿಡ್ತಾಳೆ ಕೈಕೇಯಿ ಮಂಥರಿಗೆ, ಇಂಥ ಒಳ್ಳೆ ಸುದ್ದಿ ಹೇಳ್ತಾ ಇದೀಯ ಅಂತ. ಅವಳು ಬೈತಾ ಇದ್ದಾಳೆ, ಪೆದ್ದೆ ನೀನು ಕೌಸಲ್ಯ ದಾಸಿ ಆಗ್ತೀಯಾ, ಕೌಸಲ್ಯ ಪಟ್ಟಮಹಿಷಿ ಆಗ್ತಾಳೆ ನೀನು ಅವಳ ಕೈ. ಅವಾಗ ಭಯ ಆಗ್ಬಿಡ್ತು. ಓ ಹೌದು ಹೌದು ಇವ್ರು ಹೇಳ್ತಾರೆ ಕರೆಕ್ಟು, ರಾಮ ರಾಜನಾದರೆ ಕೌಸಲ್ಯ ರಾಜಮಾತೆ ಆಗ್ತಾಳೆ, ಅವಾಗ ನನ್ನ ಸ್ಥಾನ ಏನಾಗತ್ತೆ, ನಾನು ಕೆಳಗೆ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡ್ಲು. ಅದು ಅದು ನಿಜವಾಗ್ಲೂ ಮೋಹ, ಏನು ಮೋಹ, ಕೆಟ್ಟ ಆಸೆ. ಅದ ರಾಮನಿಗೆ ಹೇಳಿದ್ರೆ ದಶರಥ ಕಾಡಿಗೆ ಹೋಗು ಅಂತ ಹೇಳೇ ಇಲ್ಲ ಗೊತ್ತಾ. ರಾಮ ತೆಗೆದು ನೋಡಿ, ರಾಮ ನೀನ್ ಕಾಡಿಗೆ ಹೋಗು, ರಾಮಂದೇ ತೀರ್ಮಾನ ಅದು. ಹೀಗೆ ಹೊರ ಕೇಳಿದಾಳೆ ನಂದಿದ್ದಕ್ಕೆ, ಅದಕ್ಕೇನಂತೆ ನಿಜವಾಗಿಯೂ ಕೈಕೇಯಿಗೆ ನನ್ನ ಮೇಲೆ ಜಾಸ್ತಿ ಪ್ರೇಮ. ಯಾಕೆಂದ್ರೆ ನಾನು ಕಷ್ಟಪಡೋದು ಬೇಡ, ರಾಜ್ಯಭಾರ ಮಾಡಿ ರಾಮನ ತಲೆನೋವು ಬೇಡ, ನನ್ನ ಮಗ ಒದ್ದಾಡ್ಲಿ ತಲೆನೋವು ಬರ್ಲಿ ಅಂತ ಹೇಳ್ಬಿಟ್ಟು ಆ ರಾಜ್ಯಭಾರದ ತಲೆನೋವಲ್ಲ ಭರತನ ತಲೆ ಕಟ್ಟಿ ರಾಮ ಆನಂದವಾಗಿರ್ಲಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಜಾಸ್ತಿ ಪ್ರೇಮ ತೋರಿಸಿದಾಳೆ ಅಂತ ರಾಮ ಹಾಗೆ ಅಂತಾನೆ. ನಿಜವಾಗಿಯೂ ರಾಮನಿಗೆ ಭಾರಿ ಇದಾಗಿ ಸಂತೋಷ ಆಗತ್ತೆ. ದದತೋ ಮಂಗಲ ಕ್ಷೌಮೆ ವಸಾನಸ್ಯ ಚ ವಲ್ಕಲೆ ದದುಷು ವಿಸ್ಮಿತಾಶ್ಚ ಮುಖರಾಗಂ ಸಮಂಜನ ಅಂತ ಖುಷಿ ಆಗ್ಬಿಡ್ತಂತೆ. ರಾಮನ ಕಾಡಿಗೆ ಹೋಗ್ಬೇಕು ಅಂದ್ರೆ ಸಂತೋಷವಂತೆ, ಸಂತೋಷ ಹೋದಂತೆ. ಯಾಕೆ ರಾಮನ ದೊಡ್ಡ ಕೆಲಸ ಇದೆ. ಸೀತೆ ಮಾತ್ರ ಗುರ್ತು ಹಿಡಿದ್ರು, ಸೀತೆಗೆ ಮುಖ ನೋಡಿಕೊಡ್ಲೇನೆ ಇದೇನಿದು ಈ ಮುಖದಲ್ಲಿ ಸರ್ವಸು ಹೋದಂಗೆ ಕಾಣ್ತಾ ಇದೆಯಲ್ಲ, ಏನಾಯ್ತು ಹೇಳು ಅಂತಾಳೆ. ಯಾರಿಗೂ ಗೊತ್ತಾಗಲ್ಲ, ಇವನ್ ಕೌಶಲ್ಯ ಗೊತ್ತಾಗಲ್ಲ, ಲಕ್ಷ್ಮಣ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ರಾಮನಿಗೆ ಹೀಗಾಗಿದೆ ಅಂತ. ಸೀತೆಗೆ ರಾಮನ ಕಣ್ಣು ನೋಡ್ಕೊಳ್ಳೆ ಗೊತ್ತಾಯ್ತು. ಆ ಎರಡು ಹೃದಯ ಎಷ್ಟು ಬೆಸ್ದು ಹೋಗಿತ್ತು ಅಂತಂದ್ರೆ, ಸೀತಾರಾಮರ ಹೃದಯ ಒಂದಾಗ್ಬಿಟ್ಟಿತ್ತು. ತಕ್ಷಣ ಅವಳು ಅಂದು ಸೀತೆ, ಇಲ್ಲ ಇನ್ನು ಇದು ಸರ್ವಸ್ಸು ಏನಾಯ್ತು ಹೇಳು, ಹಂಗೆ ಮುಚ್ಚಬೇಡ ಅಂತಂತಾಳೆ. ಅವಾಗ ರಾಮ ಒಪ್ಕೊಳ್ತಾನೆ, ಹೌದು ಹೀಗೆ ಅಪ್ಪ ಹೀಗೆ ಹೇಳ್ತಾ ಮರ ಕೊಟ್ಟಿದೆ ಅಂತ ಚಿಕ್ಕಮ್ಮನಿಗೆ, ನಾನು ನಾಳೆ ಕಾಡಿಗೆ ಹೊರಟಿದ್ದೀನಿ ಹಾಗೆ ಅಂತ. ನಾನು ಬರ್ತೀನಿ. ಅಯ್ಯೋ ನೀನ್ ಯಾತಕ್ಕೆ ಬರ್ತೀನಿ? ಅಯ್ಯಯ್ಯ ನಿನ್ನನ್ನು ಬಿಟ್ಟು ನಾನು ಇರೋಕ್ಕೆ ನಾನು ಈ ಮನೆ ಬಂದಿಲ್ಲಪ್ಪ, ನಾನು ನಿನ್ನ ಜೊತೆ ಇರೋಕ್ಕೆ ಬಂದಿದ್ದೇನೆ ಹೊರತು ನಾನೇನು ಈ ಮನೆ ಕೆಸಗಾಲದಲ್ಲ, ನಾನು ನೀನೇ ನಂಗೆ ಸರ್ವಸ್ಸ. ಬೇಡ, ಅಲ್ಲಿ ಹುಲಿ ಇರುತ್ತೆ, ಆನೆ ಇರುತ್ತೆ, ಹಾವಿರುತ್ತೆ, ಹಂಗೆ ಏನು ಓ ಚಿಕ್ಕ ಮಕ್ಳು ಹೇಳ್ತೀಯ. ನಮ್ಮ ಅಪ್ಪ ಹೆಣ್ಣು ನನ್ನನ್ನು ಕೊಟ್ಟ, ನಿನ್ನನ್ನ ಗಂಡು ಕೊಟ್ಟ, ನೀನ್ ಗಂಡು ನೀನ್ ಹೆಣ್ಣ, ಯಾತಕ್ಕೆ ನೀನು ಇರೋದು ನೋಡ್ಕೊ ಅಷ್ಟ, ಏನು ಮಾಡ ಬರ್ತೀನಿ ನಾನು, ಸತ್ರು ಪರವಾಗಿಲ್ಲ ನಾನು ಇಲ್ಲಿರಲ್ಲ. ಅವಳಿಗೆ ಬರೀ ಸೀತೆ ಅವ್ರಿಗೆ ಬರೀ 16 years ಅಂತೆ ಆಗ. ಹೌದು, ಭಾಳ ಚಿಕ್ಕ ಹುಡುಗಿ ಅಷ್ಟೇ. ಅವಳು ಏನಂತಾಳೆ, ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ಪಿತಾ ಮೇ ಕಿಂತ್ವಾಮನ್ಯತ ವೈದೇಹ ಪಿತಾ ಮೇ ಜನಕಾಧಿಪಃ ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ ಅಂತಂತಾಳೆ. ನಮ್ಮ ಅಪ್ಪ ಏನು ಅಂದ್ಕೊಂಡು ನನ್ನನ್ನು ನೀನು ಕೊಟ್ಟ, ಗಂಡು ತಂದ್ಕೊಂಡು ಕೊಟ್ಟ ಅಂತ ನಾನು ಅನ್ಕೊಂಡಿದ್ದೀನಿ. ನೀನ್ ಹೆಣ್ಣ, ನೀನ್ ಹಾಗಾದ್ರೆ ನನ್ನನ್ನು ನೋಡ್ಕೋಕ್ಕಾಗಲ್ಲ, ನನ್ನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂತಿದ್ಯಲ್ಲ, ನೀನೊಬ್ಬ ಹೆಣ್ಣ, ನೀನು ಏನ್ ಮಾತಾಡ್ತಾ ಇದೀಯ ಅಂದ್ಬಿಡ್ತಾಳೆ. ರಾಮನ ನಡುಗೋಗ್ಬಿಡ್ದಬ್ಬ, ಏನ್ ಮಾತಾಡ್ತಾಳೆ ಇವಳು. ಆಯ್ತಮ್ಮ ಬಾಮ್ಮ ನಡಿಯಮ್ಮ ನೋಡ್ಕೋತೀನಿ ಹಾಗೆ ಅಂತ. ಹಂಗನ್ನು ಏನು ಅಂದ್ಕೊಂಡಿದ್ಯಾ, ನಾನು ಹೇಗೆ ಸೂರ್ಯನೇವ ಪ್ರಭಾಯಥ, ಹೇಗೆ ಸೂರ್ಯನನ್ನು ಬಿಟ್ಟು ಸೂರ್ಯನ ಬೆಳಕಿರಲ್ವೋ, ನಾನು ನಿನ್ನನ್ನು ಬಿಟ್ಟು ಕ್ಷಣ ಮಾತ್ರ ಇರೋಲ್ಲ, ಜ್ಞಾಪಕ ಇಟ್ಕೋ. ನಾನು ನಿನ್ನ ಜೊತೆಲೇ ಇರೋನು, ಸತ್ತು ನಿನ್ನ ಜೊತೆಲೆ, ಇದ್ದು ನಿನ್ನ ಜೊತೆಲೆ, ಏನಾದ್ರೂ ನಿನ್ನ ಜೊತೆಲೆ. ನೀನು ಉಪವಾಸ ಇದೆ, ನಾನು ಉಪವಾಸ, ನೀನು ನಿದ್ದೆ ಕಟ್ಟು, ನಾನು ನಿದ್ದೆ ಕಟ್ಟೋದು. ನಿನ್ಗಿಲ್ದೇ ಇರೋ ಭೋಗ ನನಗಿಲ್ಲ, ನಿನಗಿಲ್ದೇ ಇರೋದಕ್ಕೆ ನನಗಿಲ್ಲ, ನನ್ ಬೇಡ, ಅದು ಜ್ಞಾಪಕ ಇಟ್ಕೋ. ಹಾಗಂದ್ಕೊಂಡು ಹೊರಟು. ಹಾಗೆ ಆಂಜನೇಯ ಹೇಳೋರು ಮುಹೂರ್ತಮ ವಿಜೀವತಿ ಅಂತ. ಎಲ್ಲಿ ಬರ್ತವ? ಪ್ರಸಕ್ತ ಕಾಮಭೋಗೇಶು ತತ್ರೈವ ನಿಷಣ್ಣಾಃ ಸಂತಃ ತೇನ ಉಪಚಿತ ಕಲ್ಮಷಾಃ ಪತಂತಿ ನರಕೆ ಅಶುಚೌ ವೈತರಣ್ಯಾದೌ. ವೈತರಣಿ ಅಂತ ಒಂದು ನರಕಕ್ಕೆ ಹೆಸರು. ವೈತರಣಿ, ರೌರವ, ಮಹಾರೌರವ, ಕುಂಭೀಪಾಕ, ಅಸಿಪತ್ರ ಅಂತ ಈ ರೀತಿ ಅನೇಕ ನರಕಗಳಿದೆ. ಗರುಡ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ.
ಆ ಪುರಾಣದ ವೈತರಣಿ ಅಂತ ಒಂದು ಬಹಳ ಕೊಚ್ಚೆ ಗುಂಡಿ, ಅಮೇಧ್ಯ ಗುಂಡಿ ಅಂತ ಗುಂಡಿ ಬಿದ್ದು ಬಿಡ್ತಾರಂತೆ. ಯಾರೋ ಕಾಮಭೋಗದಲ್ಲಿ ಮುಳುಗಿದವರು, ಬರೀ ತಿನ್ನೋದು ಕುಡಿಯೋದು ಇಂದ್ರಿಯಾರಾಮರು, ಎಲ್ಲ ಇಂದ್ರಿಯಕ್ಕೂ ತೃಪ್ತಿ ಪಡಿಸೋದು, ಸಂತೋಷ ಪಡಿಸೋದೇ ಅವ್ರ ಕೆಲಸ. ಅಲ್ಲೇ ಮುಳುಗಿದವರು, ಅದೇ ಸರ್ವಸ್ವ ಅಂದ್ಕೊಂಡವರು. ಹೀಗಿದ್ದವರು ಪಾಪವನ್ನ ತುಂಬ್ಕೊಂಡು ಪಾಪದ ಕೊಡ ಫುಲ್ ಆಗ್ಬಿಡುತ್ತೆ, ಭರ್ತಿ ಆಗ್ಬಿಡುತ್ತೆ, ಪಾಪದ ಕೊಡ ತುಂಬೋಗ್ಬಿಡುತ್ತೆ. ತುಂಬಿದ ಮೇಲೆ ಅವರು ಸತ್ತು ಅವರು ವೈತರಣಿ ಮುಂತಾದ ನರಕದಲ್ಲಿ ಬಿದ್ದು ಬಿಡ್ತಾರೆ. ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತೋ ಯಜಂತೆ ನಾಮಯಜ್ಞೈಸ್ತೆ ದಂಭೇನ ಅವಿಧಿಪೂರ್ವಕಂ. ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನಾಭಿಧಿಪೂರ್ವಕಂ. ಆತ್ಮ ಸಂಭಾವಿತಾಃ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮಯಜ್ಞಃ ತೇ ದಂಭೇನ ಅವಿಧಿಪೂರ್ವಕಂ. ಆತ್ಮ ಸಂಭಾವಿತರು ತಮಗೆ ತಾವು ಗೌರವ ಕೊಟ್ಕೊಳ್ಳೋರು, ಸತ್ಪುರುಷ ಗೌರವ ಕೊಟ್ಟಿಲ್ಲ, ಜನರ ಗೌರವ ಕೊಟ್ಟಿಲ್ಲ, ತಮಗೆ ನಾನು ಅಂಥವನು ಇಂಥವ್ನು ಅಂತೇಳಿ ತಮ್ಮ ಮೆಚ್ಚುಗೆಯನ್ನು ತಾವೇ ಮಾಡ್ಕೊಳ್ತಾ ಇರುವಂಥವ್ರು ಆತ್ಮ ಸಂಭಾವಿತರು. ಆತ್ಮನ ಸಂಭಾವಿತ, ತಮ್ಮಿಂದಲೇ ತಾವು ಸಂಭಾವಿತ ಆಗೋದು ಆತ್ಮ ಸಂಭಾವಿತರು. ಸ್ತಬ್ಧ ಶಟ್ಕೊಂಡವರು, ಯಾರಿಗೂ ಬಗ್ಗಲ್ಲ. ಎಂಥ ಶ್ರೋತ್ರಿಯ ಬರಲಿ, ಶೃಂಗೇರಿ ಸ್ವಾಮಿಗಳೇ ಬರಲಿ, ನಾನು ಹೇಳಲ್ಲ. ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ, ಬೂಟ್ಸ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ. ಬೂಟ್ಸು ಬಿಚ್ಚಲ್ಲ, ಕಾಲ ಮೇಲೆ ಕಾಲು ಹಾಕೊಂಡು ಶೃಂಗೇರಿ ಸ್ವಾಮಿ ಮುಂದೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಏನ್ ಮಾಡ್ತಾರೆ ಮಾಡ್ರಿ ನೋಡೋಣ ಅಂತ ದುಷ್ಟು ಸ್ವಭಾವ. ಧನ ಮಾನ ಮದ, ಧನಮದ ಮಾನ ಮದ, ದುಡ್ಡಿನ ಮದ ಮತ್ತು ಅಭಿಮಾನದ ಮದ, ಅದನ್ನು ಕೂಡ್ಕೊಂಡವರಾಗಿದ್ದು ನಾಮಯಜ್ಞ, ಹೆಸರಿಗಷ್ಟಕ್ಕೆ ಯಜ್ಞ, ಪುಣ್ಯಕ್ಕೆ ದೇವತಾ ತೃಪ್ತಿಗೆ ಜಗತ್ತಿನ ವ್ಯವಸ್ಥೆಗೆ ಯಜ್ಞ ಮಾಡ್ತಿಲ್ಲ. ಜಗತ್ತಿಗೆ ಕ್ಷೇಮವಾಗಲಿ, ದೇವತೆಗಳು ಸುಪ್ರೀತರಾಗಲಿ, ನನ್ನ ಅಂತಃಕರಣ ಶುದ್ಧವಾಗಲಿ, ನಾರಾಯಣ ಸುಪ್ರೀತನಾಗಲಿ ಅಂತ ಹಾಗೆ ಯಜ್ಞ ಮಾಡ್ತಿಲ್ಲ. ಜನ ಎಲ್ಲ ಅನ್ಕೊಳ್ಳಿ, ಅವ್ನು ನೋಡ್ರಿ ಅವರು ಆ ದೇವದತ್ತ ಸೋಮಯಾಗ ಮಾಡ್ದ, ಆ ಯಜ್ಞದತ್ತ ಮಹಾಗ್ನಿಚಯನ ಮಾಡ್ದ, ಇವನು ವಿಷ್ಣುಮಿತ್ರ ವಾಜಪೇಯಿ ಯಾಗ ಮಾಡ್ದ ಅಂತ ಅನ್ಕೋಬೇಕು ಅಂತ ಜನ ಅಷ್ಟೇ. ನಾಮಯಜ್ಞ, ನಾಮ ಮಾತ್ರ ಯಜ್ಞಂ ನಾಮಯಜ್ಞಂ, ನಾಮಕ್ಕಾಗಿ ಯಜ್ಞ, ಹೆಸರಿಗಾಗಿ ಯಜ್ಞ. ಅಲ್ಲಿ ಭಗವತ್ ಪ್ರೀತ್ಯರ್ಥ ಇಲ್ಲ, ಧರ್ಮಕ್ಕಾಗಿ ಅಲ್ಲ. ನಾಮಯಜ್ಞ ದಂಭೇನ, ದಂಭ ಅಂದ್ರೆ ಧರ್ಮಧ್ವಜ, ಇನ್ನೊಬ್ರು ತೋರಿಸ್ಕೊಳ್ಳೋದು. ಅವಿಧಿಪೂರ್ವಕ ಅಂದ್ರೆ ಒಂದಷ್ಟು ಹೋಮ ಮಾಡ್ರ, ಒಂದಷ್ಟು ಬಿಡ್ರ ಪರವಾಗಿಲ್ಲ, ಮಧ್ಯಾಹ್ನ 1:30ವರೆಗೆ ಮಾಡಿ, ಎಷ್ಟೆಷ್ಟು ಹೋಮ ಮಾಡ್ಬೇಕು ಮಾಡಿ, ಮುಂದಿನ ಉತ್ತರಾಂಗ ಬಿಡಿ ಪರವಾಗಿಲ್ಲ, ಮಧ್ಯ ಒಂದು ಎಗರಿಸ್ರಿ ಏನು ಪರವಾಗಿಲ್ಲ, ಅದು ಬಿಡಿ. ನಮ್ಮ ಇವನು ಹೇಳಿದ್ದ, ನಮ್ಮ ರಾಮ ಆಂಧ್ರ ಪ್ರದೇಶಕ್ಕೆ ಯಜ್ಞಕ್ಕೆ ಹೋಗಿದ್ದಂತೆ. ಯಜ್ಞಕ್ಕೆ ಹೋಗಿದ್ದಾನೆ, ಆ ಪಾಪ ಯಜಮಾನ ಲೌಕಿಕ, ಒಬ್ಬ ಶ್ರದ್ಧೆವಂತವನು, ಅವನು ತುಂಬ ದುಡ್ಡು ಎಲ್ಲ ಕೊಟ್ಟಿದ್ದಾನೆ. ಅವರು ಆ ಸೋಮ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಕೊಲ್ಲಪ್ಪು ತುಂಬ ಮಾಡಿಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಾರೆ. ಇಷ್ಟ ಸೋಮ ಇದ್ದಾರೆ, ಏನು ಒದಿಯ ಪಾತ್ರೇನ ಅಂತಂತೆ, ಒದ್ಬಿಟ್ಟಂತೆ, ಅಲ್ಲೇ ಚಲ ಹೋಯ್ತು ಸೋಮ ಅಲ್ಲ. ಆಮೇಲೆ ಅಗ್ನಿಯಲ್ಲ, ಸೂರ್ಯ ಅದಕ್ಕೂ ನೀರು ಒಂದಷ್ಟು, ಇಷ್ಟು ತುಪ್ಪ ಸೂರ್ಯ ತುಪ್ಪನ ಅಂತಂತೆ, ಆ ಪಾತ್ರೆ ಅಲ್ಲೇ ಅಗ್ನಿ ಹಾಕೋ, ಹೆಂಗಂಗೆ ಮಾಡ್ದ ರಾಮ ಹೇಳ್ದ. ನಮ್ಗೆ ಆಶ್ಚರ್ಯ ಆಯಿತು, ಇಷ್ಟು ಮಲ ಯಜ್ಞ ಮಾಡ್ತಾರೆ ಅಂತಂದ್ರೆ ಎಷ್ಟು ನೀಚರವರು ಅಂತ. ಒಂದು ಭಗವಂತನಲ್ಲಿ ನಂಬಿಕೆ ಇಲ್ಲ, ವೇದದಲ್ಲಿ ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ, ಒಂದು ಕರ್ಮದಲ್ಲಿ ಆಸಕ್ತಿ ಇಲ್ಲ. ಆ ಯಜಮಾನ ಎಷ್ಟು ಆಸಕ್ತಿಯಿಂದ ಮಾಡಿಸ್ತಾ ಇದ್ದಾನೆ, ಅವನಿಗಾದ್ರು ಒಂದು ಮರ್ಯಾದೆ ಕೊಟ್ಟು ಮಾಡಬೇಡವಾ? ಲಕ್ಷಾಂತರ ಖರ್ಚು ಮಾಡಿ ಮಾಡಿಸ್ತಾ ಶ್ರದ್ಧೆ ಇದೆ ಅಂದರೆ ಹೆಂಗಾಯ್ತು ಹಂಗೆ ಮಾಡ್ತೀನಿ ದುಡ್ಡಿಗೋಸ್ಕರಾಗಿ. ಬಾ 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 ಯಜಮಾನಿಗೆ ಶ್ರದ್ಧೆಯಿಂದ ಒಳ್ಳೇದಾಗುತ್ತೆ, ಆದರೆ ಅವಿಜ್ಞ ಹಾಳು ಮಾಡ್ಬಿಡುತ್ತೆ, ಯಜಮಾನ ತೊಂದರೆ ಮಾಡ್ಬಿಡುತ್ತೆ. ನಾಸ್ತಿ ಯಜ್ಞ, ಹೌದಾ ಅಂಥವ್ರನ್ನ ಇಟ್ಕೋಬಾರ್ದ. ನಾಸ್ತಿ ಯಜ್ಞ ಸಮೂಹ ಶತ್ರು ಅಂತ, ಯಜ್ಞ ಸಮಾನ ಶತ್ರು ಇನ್ನೊಂದಿಲ್ಲ, ಮನೆಯಲ್ಲಿ ಹಾಳು ಮಾಡ್ಬಿಡುತ್ತೆ. ಸರಿಯಾಗಿ ಯಜ್ಞ ಮಾಡಿದೆ. ದಕ್ಷಿಣಾಹೀನಂತ ಯಜಮಾನ ಅಂತ, ದಕ್ಷಿಣಹೀನವಾದರೆ ಯಜಮಾನ ಹಾಳು ಮಾಡುತ್ತೆ. ಯಜ್ಞ ಹಾಳು ಮಾಡ್ಬಿಟ್ಟು ವಂಶ ಯಜ್ಞ ಹಾಳ್ಬಿಡುತ್ತೆ. ಗೊತ್ತ ಸರಿಯಾಗಿ ಇಟ್ಕೋಬೇಕು, ನಾವೇ ತಿಳ್ಕೊ. ಹಾಗೆ ಅರ್ಥಿ ಸಮರ್ಥೋ ವಿದ್ವಾನ್ ಯಜತೆ ಅಂತ ತಿಳ್ಕೊಂಡು ಯಜ್ಞ ಮಾಡಬೇಕೆ ಹೊರತು ಯಾರು ಮಾಡಿಸ್ತಾರೆ, ಯಾರಿಗೂ ಶ್ರದ್ಧೆ ಇದೆ, ಎಲ್ಲಿ ಕರೆಕ್ಟ್ ಆಗುತ್ತೆ, ನಾನು ಸದ್ವಿನಿಯೋಗ ಆಗುತ್ತೆ ಮುಂಚೆ ತಿಳ್ಕೊಂಡು ಮಾಡಿಸ್ಬೇಕೆ ಹೊರತು ಸುಮ್ಮನೆ ದುಡ್ಡಿದೆ ಯಾರೋ ಬರ್ರೋ ಮಾಡ್ರೋ ಅಂತಂದ್ಬಿಟ್ರೆ ಹಂಗೆ ಆಗೋದು. ವಿಚಾರಿಸ್ಬೇಕು, ಒಂದು 15-20 ದಿವಸ ಯಾರು ಎಂಥವ್ರು ಸ್ವಾಮಿ, ಹೇಗೆ ಬರೋದು, 10 ಕಡೆ ಹೇಗೆ ನಾವು ಒಂದು ರೋಗಕ್ಕೆ ಆಸ್ಪತ್ರೆಗೆ ಸೇರ್ಬೇಕಾದ್ರೆ ಯಾವ ಡಾಕ್ಟರ್ ಬೆಟರು, ಯಾರು ಚೆನ್ನಾಗಿ ನೋಡ್ತಾರೆ, ಏನು ಹೇಳ್ತಾರೆ, ಯಾರೋ ಒಂದು ಏನೋ ಒಂದು ಕೊಟ್ಟರೆ ಸೆಕೆಂಡ್ ಒಪಿನಿಯನ್ ತೊಗೊಳ್ತೀವಿ.
ನಿಜ ಹೌದಾ ಅವ್ರು ಕೊಡ್ತಾ ಇರೋದು, ನನಗೆ ಶುಗರ್ ನಿಜ ಆಗಿದೆಯಾ, ಇನ್ನೊಂದು ಕಡೆ ಟೆಸ್ಟ್ ಮಾಡಿ ನೋಡ್ತೀನಿ, ಅದು ನನಗೆ ಕ್ಯಾನ್ಸರ್ ಬಂದಿದ್ದು ನಿಜಾನಾ, ಸೆಕೆಂಡ್ ಒಪಿನಿಯನ್ ಇನ್ನೊಂದು ಡಾಕ್ಟ್ರ್ ಹೋಗ್ತೀನಿ, ಅವ್ರು ಏನೋ ಕಿಮೋ ಕೊಡಬೇಕು ಅಥವಾ ರೇಡಿಯೋಥೆರಪಿ ಮಾಡಬೇಕು ಅಂತಾರಲ್ಲ, ಅದನ್ನ ಕೇಳ್ಬಿಟ್ಟು ಹೌದಾ ಮಾಡಿಸ್ಕೋಬೇಕಾ, ಅವಶ್ಯಕತೆ ಇದೆಯಾ, ಇಲ್ಲ ಹಾಗೆ ಆಗತ್ತಾ. ನಾನು ಸೆಕೆಂಡ್ ಒಪಿನಿಯನ್ ತಗೊಳ್ದೆ ಮಾಡೋಲ್ಲಪ್ಪ ಗೊತ್ತಾ. ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೂ ಸೆಕೆಂಡ್ ಒಪಿನಿಯನ್ ಅಂತ ಹೇಳಿ ಎರಡನೇ ಅಭಿಪ್ರಾಯ ತಗೊಂಡ್ಬಿಟ್ಟು ಕರೆಕ್ಟಾಗಿ ವಿಚಾರ ಮಾಡ್ತೀವೋ ಇಲ್ವೋ. ಹಾಗೆ ಯಜ್ಞಕ್ಕೂ ಹಾಗೆ ಮಾಡಬೇಕು. ಯಾರು ಚೆನ್ನಾಗಿ ಮಾಡಿಸ್ತಾರೆ, ಮಂತ್ರವತ್ತಾಗಿ ಮಾಡಿಸ್ತಾರೆ, ಶ್ರದ್ಧೆಯಿಂದ ಮಾಡಿಸ್ತಾರೆ, ನಿಯತವಾಗಿ ಮಾಡಿಸ್ತಾರೆ ತಿಳ್ಕೊಂಡು ಮಾಡಿಸ್ಬೇಕು. ಸುಮ್ಮನೆ ದುಡ್ಡಿದೆ ಅಂದ್ರೆ ಯಾರಾದ್ರೂ ಆಳು ಹಚ್ಚಿಬಿಟ್ರೆ ತೋಟಕ್ಕೆ ಆಳು ಹಚ್ಚಿದ್ವಲ್ಲ ಕೆಲಸಕ್ಕೆ, ಹಂಗೆ ಹಚ್ಚಿಬಿಡ್ತೀಯ ಯಾರನ್ನು ಮಾಡ್ರಿಂದ ಸರಿ ಆಗಲ್ಲ.